ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಧರ್ಮೋಪದೇಶಕಾಂಡ 20ನೇ ಅಧ್ಯಾಯದಲ್ಲಿ 1ರಿಂದ 10 ವಾಕ್ಯಗಳನ್ನು ನಾವು ಓದಿಕೊಂಡ್ವಿ. ಇದು ಒಂದು ಯುದ್ಧಕ್ಕೆ ಸಂಬಂಧಪಟ್ಟಂತಾಗಿದೆ, ಯುದ್ಧ ಕ್ರಮ ಎಂಬುದಾಗಿ ನಾವು ನೋಡ್ಬೋದು. ಹಾಗಾಗಿ ಇವತ್ತಿನ ಅಂಶ ಏನಂದರೆ, ಸೇವೆ ಒಂದು ಹೋರಾಟವಾಗಿದೆ, ಸೇವೆ ಒಂದು ಹೋರಾಟವಾಗಿದೆ ಎಂಬುದಾಗಿ ನೋಡಿ. ಸೇವೆ ಅಂದರೆ ಮೊದಲು ನಮ್ಮ ಜೀವನವೇ ಒಂದು ಹೋರಾಟ ಅಲ್ವಾ? ನಮ್ಮ ಜೀವಿತವೇ ಒಂದು ಹೋರಾಟ, ನಮ್ಮ ಕುಟುಂಬ ಒಂದು ಹೋರಾಟ, ನಮ್ಮ ಸಭೆ ಒಂದು ಹೋರಾಟ, ಮತ್ತು ಖಂಡಿತವಾಗಲೂ ಕೂಡ ದೇವರಿಗೋಸ್ಕರ ಸೇವೆ ಮಾಡುವಂಥದ್ದು ಒಂದು ದೊಡ್ಡ ಹೋರಾಟ. ಹೋರಾಟ ಅಂದರೆ ಯುದ್ಧ, ಅದೊಂದು ಕಾಳಗ ಅಂತ ಹೇಳಿ ಇಲ್ಲಿ ನಾವು ಓದಿದ್ವಿ. ಕಾಳಗ ಅಂದರು, ಯುದ್ಧ ಅಂದರು, ಹೋರಾಟ ಅಂದರು ಒಂದೇನೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಯುದ್ಧ ಅಂದರೆ ನಷ್ಟ ಆಗೋದೇ ಹೆಚ್ಚು, ಒಳ್ಳೆಯದಾಗೋದಕ್ಕಿಂತ ಕೆಟ್ಟದಾಗೋದೇ ಹೆಚ್ಚು, ಹೌದಾ ಅಲ್ವಾ? ಒಂದಿಬ್ಬರು ಜಗಳ ಆಡ್ತಾರಂದರೆ ಒಳ್ಳೇದು ಜಾಸ್ತಿ ಆಗುತ್ತೆ, ಕೆಟ್ಟದ್ದು ಜಾಸ್ತಿ ಆಗುತ್ತೆ? ಕೆಟ್ಟದ್ದೇ ಜಾಸ್ತಿ ಆಗುತ್ತೆ, ನಷ್ಟನೇ ಜಾಸ್ತಿ ಆಗುತ್ತೆ. ಎರಡು ದೇಶಗಳು ಯುದ್ಧ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಷ್ಟನೇ ಜಾಸ್ತಿ ಆಗುತ್ತೆ ಒಳ್ಳೆಯದಕ್ಕಿಂತ. ನಾವು ಸೇವೆಯಲ್ಲಿ ಇದ್ದೀವಿ, ದೇವರ ಹೆಸರಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಅಂದರೆ ಪ್ರತಿದಿನ ನಾವು ಹೋರಾಡುವವರಾಗಿದ್ದೇವೆ. ಇಲ್ಲಿ ಪರಿಚಯದಲ್ಲಿ 3 ವಿಷಯಗಳನ್ನು ನಾವು ನೋಡುವಾಗ, ಯುದ್ಧವು ಸಮಯ ಸ್ಥಳವನ್ನು ಮೀರುವಂಥದ್ದಾಗಿದೆ ಅಂತ ಹೇಳಿ ನಾವು ನೋಡ್ತೀವಿ. ಮೊದಲನೇ ಯುದ್ಧ ಏನು ಗೊತ್ತಾ ನಾವು ಮಾಡಬೇಕಾಗಿರೋದು? ನಮ್ಮ ಮೇಲೆ ನಾವು ಮಾಡಬೇಕಾಗಿರೋ ಯುದ್ಧ. ಯಾರ ಮೇಲೆ? ಏನು ನಮ್ಮ ಮೇಲೆ ನಾವು ಯುದ್ಧ ಮಾಡೋದು ಅಂದರೆ, ಇನ್ನೊಬ್ಬರ ಮೇಲೆ ಯುದ್ಧ ಮಾಡೋದು ಸುಲಭ ಅಲ್ವಾ? ನಮಗೆ ಬೇರೊಬ್ಬರ ಮೇಲೆ ಯುದ್ಧ ಮಾಡೋದು ಸುಲಭ. ಮೊದಲು ನಮ್ಮ ಮೇಲೆ ನಾವು ಯುದ್ಧ ಮಾಡಬೇಕು, ನಮ್ಮ ಆಲೋಚನೆಗಳ ಮೇಲೆ ನಾವು ಹೋರಾಡಬೇಕು. ಮೊದಲು ನಾವು ಸರಿ ಇದ್ದೀವ ಅಂತ ನೋಡಬೇಕು, ನಮ್ಮನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಹೋರಾಡಬೇಕು. ಆಮೇಲೆ ಅರ್ಥ ಆಗ್ತಿದೆ ಹೇಳ್ತಿರೋದು? ನಾವು ಇನ್ನೊಬ್ಬರ ತಪ್ಪುಗಳು ಬೇಗ ಕಾಣುತ್ತೆ, ನಮಗೆ ಇನ್ನೊಬ್ಬರ ವಿಷಯಗಳು ಬೇಗ ನಮಗೆ ಕಾಣುತ್ತೆ, ಆದರೆ ನಮ್ಮದು ನಾವು ನೋಡ್ಕೊಳ್ಳಲ್ಲ. ದೇವ್ರು ಹೇಳೋದು, ಮೊದಲು ನಿನ್ನ ಕಣ್ಣಲ್ಲಿ ಬಿದ್ದಿರೋದನ್ನು ನೀನು ಸರಿಪಡಿಸ್ಕೊಂಡ್ರೆ ಇನ್ನೊಬ್ಬರ ಬಗ್ಗೆ ಚೆನ್ನಾಗಿ ಕಾಣುತ್ತೆ ನಿನಗೆ. ನಾವು ಒಬ್ಬರನ್ನ ತೀರ್ಪು ಕೊಡೋಕ್ಕಲ್ಲ ಇರೋದು, ಯಾರು ಸರಿ ಯಾರು ತಪ್ಪು ಅಂತ. ಅವನ್ನ ಪ್ರೀತಿಸೋಕ್ಕಿರೋದು, ಅವ್ರನ್ನ ದೇವರಲ್ಲಿ ನಡ್ಸೋಕ್ಕಿರೋದು. ಆಮೇಲೆ ಅದಕ್ಕೋಸ್ಕರ ಸೇವೆ ಅನ್ನೋದು ನಿಜವಾಗ್ಲೂ ಒಂದು ಹೋರಾಟನೇ. ದೇವರಿಗೋಸ್ಕರ ಬದುಕೋದು ನಿಜವಾಗ್ಲೂ ಒಂದು ಹೋರಾಟವಾಗಿದೆ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಸೈತಾನನು ಹೇಳಿದ್ದೇನೆಂದರೆ, ನಮ್ಮ ಮೇಲೆ ನಾವು ಹೋರಾಡುವಂಥದ್ದು. ದೇವರು ಒಳ್ಳೆಯದರ ಕೆಟ್ಟದರ ಹಣ್ಣನ್ನು ತಿನ್ನಬೇಡ ಅಂತ ಹೇಳಿದರು, ತಿನ್ನದೇ ಇರೋದು ಒಂದು ದೊಡ್ಡ ಹೋರಾಟ. ಅರ್ಥ ಆಗಿದೆಯಾ? ಪಾಪ ಮಾಡಬೇಡ ಅಂತ ದೇವ್ರು ಹೇಳಿದಾರಲ್ಲ, ಮಾಡದೇ ಇರೋದೊಂದು ದೊಡ್ಡ ಹೋರಾಟ. ಸೊ ಸೈತಾನ ಬಂದು ದೇವ್ರು ಯಾವುದನ್ನು ತಿನ್ನಬೇಡ ಅಂತ ಹೇಳಿದ್ನೋ ಅದನ್ನೇ ತಿನ್ನಬೇಕು ಅಂತ ಹೇಳ್ಬಿಟ್ಟು ಅವನು ಆದಾಮ ಅವರ ಮನಸ್ಸನ್ನು ಕೆಡಿಸ್ತಾನೆ. ಅನೇಕ ಸುಳ್ಳುಗಳನ್ನು ಹೇಳಿ ಮನಸ್ಸನ್ನು ಕೆಡಿಸ್ತಾನೆ. ನಿನಗೆ ದೇವ್ರು ಬೇಡ, ನಿನಗೆ ನೀನೇ ದೇವರಾಗ್ಬೋದು ಅಂತ ಹೇಳ್ಬಿಟ್ಟು. ಅದಕ್ಕೆ ನನ್ನ ಮೇಲೆ ಹೋರಾಡಬೇಕಾಗಿರೋದು ಮೊದಲು. ಆದಾಮ ಅವರು ಕರೆಕ್ಟಾಗಿ ಆ ದೇವರ ವಾಕ್ಯವನ್ನು ಹಿಡ್ಕೊಂಡು ನಿಂತಿದ್ರೆ ಆ ಸಮಯದಲ್ಲಿ ಸೈತಾನನೇ ಸೋತು ಓಡೋಗ್ತಾ ಇದ್ದ. ಆದರೆ ಅವ್ರ ಮೇಲೆ ಅವ್ರು ಗೆಲ್ಲೋದಕ್ಕೆ ಆಗಲಿಲ್ಲ. ದೇವ್ರು ಕೊಟ್ಟಂಥ ಒಡಂಬಡಿಕೆನ ಅವ್ರು ಬಲವಾಗಿ ಹಿಡ್ಕೊಳ್ಳೋಕೆ ಆಗಲಿಲ್ಲ. ದೇವ್ರು ಕೊಟ್ಟ ವಾಗ್ದಾನವನ್ನು ಸರಿಯಾಗಿ ಹಿಡ್ಕೊಳ್ಳೋಕೆ ಆಗಲಿಲ್ಲ. ಅದಕ್ಕೋಸ್ಕರನೇ ಅವರು ಬಿದ್ದರು ಪಾಪದಲ್ಲಿ. 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಏನು ಹೇಳುತ್ತೆ? 6ನೇ ಅಧ್ಯಾಯ ಶಾರೀರಿಕವಾದ ಒಂದು ಕೇಂದ್ರಿತರಾಗಿ ಬದುಕುವಂಥದ್ದು. ಲೋಕ ನಮ್ಮನ್ನು ಯಾಮಾರಿಸುತ್ತೆ, ನಮ್ಮ ಕಣ್ಣುಗಳು ನಮ್ಮನ್ನು ಮೋಸ ಮಾಡುತ್ತೆ. ಲೋಕದ ಜನರನ್ನು ನೋಡಿ, ಲೋಕದ ಜನರು ಬದುಕಿರೋದನ್ನು ನೋಡಿ ನಾನು ಕೂಡ ಆ ರೀತಿ ಇರಬೇಕು ಅಂತ ಯೋಚನೆ ಮಾಡ್ತೀವಿ. ಲೋಕದ ಮೇಲೆ ನಾವು ಗೆಲ್ಲಬೇಕಾಗಿದೆ, ಲೋಕದ ಮೇಲೆ ನಾವು ಗೆಲ್ಲಬೇಕಾಗಿದೆ. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ಜನರು ಪ್ರತಿದಿನ ಅವರ ಜೀವಿತಗಳನ್ನು ಕಟ್ಕೊಳ್ಳೋದಕ್ಕೆ
ವಿಧವಾಗಿ ಬದುಕ್ತಾ ಇದ್ದಾರೆ. ಸೈತಾನ ಅದನ್ನೆಲ್ಲ ತೋರಿಸಿ ಯೇಸುಸ್ವಾಮಿನ ಶೋಧನೆ ಮಾಡೋಕ್ಕೆ ಬಂದಾಗ ಎಲ್ಲ ರಾಜ್ಯದ ವೈಭವವನ್ನು ತೋರಿಸಿ, ನೋಡಿ ಇದೆಲ್ಲ ನನ್ನದೇ, ನೀನು ನನಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡೋದಾದರೆ ಇದನ್ನೆಲ್ಲ ನೀನು ಕೊಡ್ತೀನಿ ಅಂತ ಹೇಳ್ತಾನೆ. ಆದರೆ ಅದು ಮುಖ್ಯ ಅಲ್ಲ ಅಂತ ತಿಳಿದಂಥ ಯೇಸುಸ್ವಾಮಿ ಅವನನ್ನು ಗದರಿಸ್ತಾನೆ. ದೇವ್ರ ನಾಮಕ್ಕೆ ಸ್ತೋತ್ರ. ಅನೇಕ ಜನರು ಕ್ರೈಸ್ತರು ಇವತ್ತು ಲೋಕಾನುಸಾರ ಬದುಕ್ತಾ ಇದ್ದಾರೆ. ಆತ್ಮಿಕವಾದ ಕಣ್ಣುಗಳು ತೆರೆಯಲ್ಪಟ್ಟಿಲ್ಲ, ಆತ್ಮಿಕವಾದ ವಿಷಯಗಳು ಅರ್ಥ ಆಗ್ತಾ ಇಲ್ಲ. ಸೈತಾನ್ನೇ ಆಮರಿಸ್ತಿರೋದು. ನಮ್ಮನ್ನು ನಾವು ಮೋಸ ಮಾಡ್ಕೊಳ್ತಿದ್ದೀವಿ, ಸೈತಾನನಿಂದ ನಾವು ಪ್ರತಿದಿನ ಮೋಸ ಹೋಗ್ತಾ ಇದ್ದೀವಿ. ಅಂದರೆ ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಲೆವೆಲ್ ಎಲ್ಲರಂತೆ ಇರಬಾರ್ದು. ಒಬ್ಬನ ಕ್ಷಮಿಸಬೇಕು, ಒಬ್ಬನ ಪ್ರೀತಿಸಬೇಕು, ಒಬ್ಬರ ಜೊತೆ ನಾವು ಪ್ರಯಾಣ ಮಾಡಬೇಕು ಅಂದರೆ ಖಂಡಿತವಾಗಲೂ ದೇವರು ಕೊಟ್ಟಂಥ ಆ ಸ್ಟ್ಯಾಂಡರ್ಡಲ್ಲಿ ನಾವು ಇರಬೇಕು. ಹಾಗೆಲ್ಲ ಸುಲಭ ಆಗುತ್ತೆ. ಇಲ್ಲಾಂದರೆ ಪ್ರತಿ ಸಣ್ಣ ವಿಷಯ ಕೂಡ ದೊಡ್ಡದಾಗಿ ಕಾಣ್ತಿರುತ್ತೆ. ಅವು ಹೋರಾಡೋದಕ್ಕೆ ನಮ್ಮ ಕೈಲಿ ಆಗಲ್ಲ. ಈ ಯುದ್ಧದಲ್ಲಿ ನಾವು ಸೋತೋಗ್ತಾ ಇರ್ತೀವಿ. ಸೈತಾನನಾಗ್ತಿರ್ತಾನೆ ನಾವು ಸೋತೋದ್ರೆ, ಜನನಾಗ್ತಿರ್ತಾರೆ ನಾವು ಸೋತೋದ್ರೆ. ಸೇವೆಯಲ್ಲಿ ನಾವು ಬಂದಿದ್ದೀವಿ, ಸೇವೆಗೋಸ್ಕರ ನಾವು ನಿಲ್ಲುವಾಗ ದೊಡ್ಡ ಹೋರಾಟನೇ. ನಮ್ಮ ಮೂಲಕ, ನಮ್ಮ ಕುಟುಂಬದ ಮೂಲಕ, ನಮ್ಮ ಸಭೆಗಳ ಮೂಲಕನೇ ನಮಗೆ ಸಮಸ್ಯೆಗಳು ಎದುರಾಗ್ಬೋದು. ಯಾವ ರೀತಿ ಹೋರಾಡಬೇಕು, ಯಾವ ರೀತಿ ಗೆಲ್ಲಬೇಕು, ಯಾವ ರೀತಿ ಈ ಸೇವೆಯನ್ನು ನಾವು ಮಾಡಬೇಕು. ಸೇವೆ ನಿಂದು ನಂದಲ್ಲ, ದೇವ್ರದ್ದು. ಆಮೇಲೆ ದೇವರೇ ಹೋರಾಡುವವನಾಗಿದ್ದಾನೆ, ದೇವರೇ ಜಯ ಕೊಡುವವನಾಗಿದ್ದಾನೆ ಕೂಡ. ಅದನ್ನೇ ನಾವು 20ನೇ ಅಧ್ಯಾಯದಲ್ಲಿ 2ರಿಂದ 4ನೇ ವಚನದಲ್ಲಿ ನೋಡಿದ್ವಿ. ನಿಮಗೆ ಕಾಳಗ ಸಮೀಪಿಸಿದಾಗ ಯಾಜಕನು ಮುಂದೆ ಬಂದು ಭಟರಿಗೆ, ಇಸ್ರಾಯೇಲ್ಯರೇ ಕೇಳಿರಿ, ನೀವು ಈಗ ಶತ್ರುಗಳೊಡನೆ ಯುದ್ಧ ಮಾಡುವ ಕಾಲ ಸಮೀಪಿಸಿತಷ್ಟೇ. ನೀವು ಎದೆಗೆಡಬಾರದು, ದಿಗಿಲು ಪಡಬಾರದು, ನಡುಗಬಾರದು, ಶತ್ರುಗಳಿಗೆ ಭಯಪಡಬಾರದು. ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸಂಗಡ ಇದ್ದು ಶತ್ರುಗಳೊಡನೆ ನಿಮಗೋಸ್ಕರ ಯುದ್ಧ ಮಾಡಿ ನಿಮಗೆ ಜೀವನುಂಟು ಮಾಡುವನು ಎಂದು ಹೇಳಬೇಕು. ಆಮೇಲೆ ಯಾಜಕ ಹೇಳಬೇಕಾಗಿರೋದು. ಹಾಗಾಗಿ ದೇವರ ಸೇವಕನಾಗಿ ನಾನು ನಿಮ್ಗೆ ಹೇಳ್ತಿರುವಂಥದ್ದು, ಯುದ್ಧ ನಿನ್ನದಲ್ಲ, ದೇವರದು. ನಿನ್ನ ಮೇಲೆ ನೀನು ಗೆಲ್ಲಬೇಕಂದ್ರು, ಈ ಲೋಕದ ಮೇಲೆ ನೀನು ಗೆಲ್ಲಬೇಕಂದ್ರು, ಮೂರನೇದಾಗಿ ಸೈತಾನ ಮೇಲೆ ನೀನು ಗೆಲ್ಲಬೇಕಂದ್ರು ನೀನು ದೇವರಲ್ಲಿ ಬಲವಾಗಿ ನಿಲ್ಲಬೇಕು. ಆಮೇಲೆ ಆಗ ದೇವರೇ ನಿನಗೆ ಜಯವನ್ನು ಕೊಡ್ತಾನೆ. ನೀನು ಹೋರಾಡದೆ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ. ಎಲ್ಲರಂತೆ ನಾವು ಕೂಡ ಯೋಚನೆ ಮಾಡೋರಾಗಿರಬಾರ್ದು. ನಾನು ಹೋರಾಡಬೇಕು, ನಾನು ಗೆಲ್ಲಬೇಕು, ನಾನು ಪಡ್ಕೋಬೇಕು ಅಂತ ನಮ್ಮ ಮೇಲೆ ನಾವು ಆಧಾರವಾಗಿರಬಾರ್ದು. ದೇವರ ನಂಬಿರುವಂಥ ನಾವು ದೇವರ ಮೇಲೆ ಆಧಾರವಾಗಿರಬೇಕು. ಆಮೇಲೆ ಆದಿಕಾಂಡದಲ್ಲಿ 3:15 ನಾವು ನೋಡ್ತೀವಿ, ನನ್ನ ಮೇಲೆ ಅಲ್ಲ, ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಇರಬೇಕು ಅಂತ. ಯಾವಾಗ ಆ ಸ್ತ್ರೀ ಸಂತಾನವಾಗಿರುವಂಥ ಕ್ರಿಸ್ತನು ನಮ್ಮ ಹೃದಯದಲ್ಲಿ ಇರ್ತಾನೋ ಆಗ ನಾವು ನಮ್ಮನ್ನು ಜಯಿಸಕ್ಕೆ ಸಾಧ್ಯವಾಗುತ್ತೆ. ಗಲಾತ್ಯ 2:20 ಪೌಲನು ಹೇಳ್ತಾನೆ, ನನ್ನನ್ನು ನಾನು ಸಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ಎಷ್ಟು ಜನ ಹಾಕಿಸ್ಕೊಂಡಿದ್ದೀರೋ ಗೊತ್ತಿಲ್ಲ. ಏನು ಸಿಲುಬೆಗೆ ಹಾಕಿಸ್ಕೊಂಡು? ನನ್ನನ್ನು ನಾನು ಸಿಲುಬೆಗೆ ಹಾಕಿಸ್ಕೊಂಡಿದ್ದೇನೆ. ಇನ್ನು ಬದುಕೋ ನಾನಲ್ಲ, ಕ್ರಿಸ್ತನ್ ನನ್ನಲ್ಲಿ ಬದುಕ್ತಾ ಇದ್ದಾನೆ ಅಂತ. ದೇವ್ರ ನಾಮಕ್ಕೆ ಸ್ತೋತ್ರ. ನನ್ನನ್ನು ನಾನು ಬದುಕೋದು ಅಂದರೆ ಲೋಕದವ್ರು ಬದುಕೋತಾರನೇ ಬದುಕೋದು, ಅನ್ಯ ಜನರ ಹಾಗೇನೆ ನಾವು ಬದುಕೋದು. ಅವರು ಯೇಸುನ ಸಿಲುಬೆಗೆ ಹಾಕಿದ್ದಾರೆ, ಅವರನ್ನು ನಾವು ಸಿಲುಬೆಗೆ ಹಾಕಿಸ್ಕೊಂಡಿಲ್ಲ. ಕ್ರೈಸ್ತರಾಗಿ ನಾವು ಕೂಡ ನಮ್ಮನ್ನು ನಾವು ಮೊದಲು ಸಿಲುಬೆಗೆ ಹಾಕಿಸ್ಕೊಂಡಿಲ್ಲ ಅಂದರೆ ಪ್ರತಿದಿನ ನಾವು ಯೇಸುನ ಸಿಲುಬೆಗೆ ಹಾಕಿಸ್ದಂಗೆ ಆಗುತ್ತೆ. ಯೇಸು ನಮ್ಮಲ್ಲಿ ಬದುಕಬೇಕು, ನಾವಲ್ಲ. ಆಮೇಲೆ ಅರ್ಥ ಆಗ್ತಿದೆಯಾ? ಸ್ತ್ರೀ ಸಂತಾನ ಬದುಕಬೇಕಾದ್ರೆ, ಅಂದರೆ ಕ್ರಿಸ್ತನು ನಮ್ಮಲ್ಲಿ ಇರ್ಬೇಕಾದ್ರೆ, ನಾನಲ್ಲ ಕ್ರಿಸ್ತನು ಅನ್ನೋದು ನಮ್ಮಲ್ಲಿ ಬರಬೇಕು. ಕ್ರಿಸ್ತನು ನಮ್ಮಲ್ಲಿರುವಾಗ ಪ್ರೀತಿ ಮಾತ್ರ ತಾನೇ ಇರುತ್ತೆ. ಕ್ರಿಸ್ತನ್ ನಮ್ಮಲ್ಲಿದ್ದಾಗ ದೇವರ ಒಂದು ಬಲ ಇರುತ್ತೆ. ಕ್ರಿಸ್ತ ನಮ್ಮಲ್ಲಿರುವಾಗ ನಾವು ಖಂಡಿತ ಜಯಿಸ್ತೇವೆ. ಆದಿಕಾಂಡ 6:14 ನಾವು ನೋಡ್ತೀವಿ, ಆ ಒಂದು ಹಡಗು ನಾವೇನ ಕಟ್ಟಬೇಕು ಅಂತ ದೇವರು ನೋಹನಿಗೆ ಹೇಳ್ತಾನೆ. ಆ ನಾವೇ ಕ್ರಿಸ್ತನಾಗಿದ್ದಾನೆ. ನಾವೇ ಕಟ್ಟೋ ಕೆಲಸ ನೋಹನಿಗೆ ದೇವರು ಕೊಡ್ತಾನೆ. ಹಲ್ಲೆಲೂಯಾ. ಅಂದರೆ ಶರೀರ ಕೇಂದ್ರಿತ ಅಲ್ಲ,
ಈಗ 6ನೇ ಅಧ್ಯಾಯದಲ್ಲಿ, ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಜನರೆಲ್ಲರೂ ಅವರವ್ರ ಇಷ್ಟಕ್ಕೆ ಅವರು ಬದುಕ್ತಾ ಇದ್ರೆ, ದೇವಕುಮಾರರು ಮನುಷ್ಯ ಪುತ್ರಿಯರೊಡನೆ ಪಾಪಗಳನ್ನು ಮಾಡಿ ಶಾರೀರಿಕವಾದ ಜೀವಿತವನ್ನು ಜೀವಿಸ್ತಿರ್ಬೇಕಾದ್ರೆ ಅಂಥ ಸಮಯದಲ್ಲಿ ದೇವರು ನೋಹನಿಗೆ ಹೇಳ್ತಾನೆ, ನೀನೊಂದು ನಾವೆನ ಕಟ್ಟಬೇಕು ಅಂತ. ನಾವೇ ಕಟ್ಟೋದು ದೇವ್ರ ರಾಜ್ಯ ಕಟ್ಟುವಂಥದ್ದು. ಆಮೇಲೆ ಭೂಲೋಕದಲ್ಲೇ ಇದ್ರೂ ಕೂಡ ನೋಹನು ಮತ್ತು ನೋಹನ ಕುಟುಂಬ ಜನರ ವಿರುದ್ಧ ನಿಂತ್ಕೊಂಡು, ಲೋಕದ ವಿರುದ್ಧ ನಿಂತ್ಕೊಂಡು ಅನೇಕರು ಅವ್ರನ್ನ ಹೀಯಾಳಿಸ್ತಾರೆ. ಮಳೆ ಇಲ್ಲ, ಯಾವ ನದಿ ಇಲ್ಲ, ಯಾವ ಸಮುದ್ರ ಇಲ್ಲಿಲ್ಲ, ಹೋಗಿ ಹೋಗಿ ಇಲ್ಲಿ ನೀವು ಈ ಒಂದು ನಾವೇನ ಕಟ್ತಿದ್ದೀರಲ್ಲ, ನಿಮಗೇನು ಬುದ್ಧಿ ಇಲ್ವಾ? ದೇವ್ರು ಹೇಳಿದ್ದಾರೆ, ಇನ್ನು 40 ದಿನ ಹಗಲು ರಾತ್ರಿ ಮಳೆನ ಸುರಿಸ್ತಾನೆ, ಎಲ್ಲರೂ ಸತ್ತೋಗ್ತಾರೆ, ಈ ನಾವೆಲ್ಲಿರೋರು ಮಾತ್ರ ಬದುಕ್ತಾರೆ. ನಿಮ್ಮ ಪ್ರಾಣ ರಕ್ಷಣೆಗೋಸ್ಕರನೇ ದೇವ್ರಿಗೆ ನಾವೇನ ಕಟ್ಟಕ್ಕೆ ಹೇಳಿದ್ದಾರೆ. ಎಲ್ಲರೂ ಅವಮಾನ ಮಾಡ್ತಾರೆ, ಗೇಲಿ ಮಾಡ್ತಾರೆ. ಇವತ್ತು ನೀನು ಯಾರನ್ನ ನಂಬಿದ್ಯಾ? ಇವತ್ತು ನೀನು ಏನಕ್ಕಾಗಿ ಏಸು ಏಸು ಅಂತ ಜೀವಿಸ್ತಿದ್ಯಾ? ಅನ್ಯ ಜನರಿಗೆ ಗೊತ್ತಿಲ್ಲ. ಏಸು ನಂಬದೇ ಇರೋರಿಗೆ ಗೊತ್ತಿಲ್ಲ. ನೋಹನ ಮಾಡ್ತಿದ್ದು ಏನು ಅಂತ ನೋಹನಿಗೆ ಮಾತ್ರ ಗೊತ್ತಿದ್ದು. ಅದನ್ನು ಯಾರು ಅರ್ಥ ಮಾಡ್ಕೊಂಡಿಲ್ಲೋ ಅವರೆಲ್ಲರೂ ಜಲಪ್ರಳಯದಲ್ಲಿ ನಾಶವಾದರು. ಈಗ ಅನ್ಯ ಜನರಂತೆ ನೀನು ಕೂಡ ಯೇಸುನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಯೇಸು ದೇವರಿಗೋಸ್ಕರ, ಯೇಸು ಸಭೆಗೋಸ್ಕರ ನೀನು ಬದುಕಿಲ್ಲ ಅಂತ ಹೇಳಿದ್ರೆ ನೀನು ಅನ್ಯ ಜನರ ಹಾಗೇನೆ. ಆ ಒಂದು ಮಳೆ ಬಂದಾಗ, ಜಲಪ್ರಳಯ ಬಂದಾಗ ಅವ್ರು ಹೇಗೆ ನಾಶವಾದರೂ, ಯೇಸುವಿನ ಬರೋಣದಲ್ಲಿ ನಾವು ಕೂಡ ನಾಶವಾಗ್ತೀವಿ. ಅದಕ್ಕೆ ಸತ್ಯ ತಿಳ್ಕೊಂಡು ಆ ಒಂದು ನಾವೇ ಅನ್ನೋದು ದೇವರ ರಾಜ್ಯವನ್ನು ಕಟ್ಟೋದ್ರಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಆಮೇಲೆ ದೇವರ ಸಭೆ ಕಟ್ಟೋದ್ರಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಹೌದು, ವಿರೋಧಗಳಿದೆ, ಅವಮಾನಗಳಿದೆ. ಅವುಗಳ ಮಧ್ಯದಲ್ಲಿ ನೀನು ದೇವರು ಹೇಳಿರುವಂಥ ಒಡಂಬಡಿಕೆಯನ್ನು ಹಿಡ್ಕೊಂಡು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿ ಅಂತ ಏನು ಯೇಸುಸ್ವಾಮಿ ಹೇಳಿದ್ದಾರೆ. ಅವತ್ತು ನೋಹನು ದೇವರ ರಾಜ್ಯಕ್ಕಾಗಿ ನಾವೇ ಕಟ್ಟೋದಕ್ಕೆ ತವಕ ಪಟ್ಟ. ಇವತ್ತು ನಾನು ನೀನು ಕೂಡ ದೇವರ ರಾಜ್ಯ ಕಟ್ಟಕ್ಕೆ ತವಕ ಪಡಬೇಕು. ಎಷ್ಟೇ ಹೋರಾಟಗಳು ಬಂದರು, ಎಷ್ಟೇ ವಿರೋಧಗಳು ಬಂದರೂ ನಾವು ಕ್ರಿಸ್ತನಿಗೋಸ್ಕರ ನಿಲ್ಲಬೇಕು, ದೇವರ ರಾಜ್ಯಕ್ಕೋಸ್ಕರ ನಾವು ನಿಲ್ಲಬೇಕು. ಮತ್ತು 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಆದಿಕಾಂಡ 12ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನನ್ನು ಕರೀತಾನೆ. 11ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಜನರೆಲ್ಲರೂ ಸೇರಿಕೊಂಡು ಒಂದು ದೊಡ್ಡ ಬಾಬೆಲ್ ಗೋಪುರವನ್ನು ಕಟ್ಟೋದಕ್ಕೆ ತೀರ್ಮಾನ ಮಾಡ್ಕೊಳ್ತಾರೆ. ನಾವೆಲ್ಲೂ ಹೋಗೋದು ಬೇಡ, ನಾವೆಲ್ಲರೂ ಇಲ್ಲೇ ಇದ್ದು ಒಂದು ದೊಡ್ಡ ಗೋಪುರವನ್ನು ಕಟ್ಟೋಣ. ಒಟ್ಟಾಗಿರೋದು, ಒಂದು ಕಡೆ ಇರೋದು ದೇವ್ರ ಚಿತ್ತ ಅಲ್ಲ. ದೇವ್ರು ಹೇಳಿದ್ದು ಲೋಕವೆಲ್ಲ ನೀವು ಹರಡಬೇಕು, ಲೋಕವೆಲ್ಲ ಎಲ್ಲ ಕಡೆ ನೀವು ಹೋಗಿ ಈ ಒಂದು ಭೂಮಿನ ನೀವು ಸ್ವಾಧೀನ ಮಾಡ್ಕೋಬೇಕು ಅಂತ ದೇವ್ರು ಹೇಳಿದ್ರು. ಆದರೆ ದೇವ್ರ ವಾಕ್ಯಕ್ಕೆ ವಿರುದ್ಧವಾಗಿ ಅವರೆಲ್ಲರೂ ಇಲ್ಲೇ ಬಾಬೆಲ್ ಗೋಪುರ ಕಟ್ಕೊಂಡು ಇಲ್ಲೇ ಇರೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸಭೆ ಅನ್ನೋದು ಕೂಡ ಅಷ್ಟೇ. ಇವತ್ತು ಅನೇಕ ಸಭೆಗಳು ಕೂಡ ನಾಶವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಸಭೆ ಅನ್ನೋದು ದೇವರ ಆರಾಧನೆ ಮಾಡೋದಕ್ಕೆ, ದೇವರ ವಾಕ್ಯವನ್ನು ಕೇಳೋದಕ್ಕೆ ಕೂಡಿ ಬರಬೇಕಷ್ಟೇ. ಆದರೆ ಇಲ್ಲೇ ಇದ್ಕೊಂಡಿರೋಕ್ಕಲ್ಲ ನಾವು ಬರಬೇಕಾಗಿರೋದು. ಲೋಕಕ್ಕೆಲ್ಲ ಹೋಗಿ ಸ್ವಾರ್ಥ ಸಾರೋದಕ್ಕೆ ನಾವು ಹೋಗುವವರಾಗಬೇಕು. ಲೋಕದ ಕಟ್ಟ ಕಡೆಗೂ ಹೋಗೋರಾಗಬೇಕು ನಾವು. ಅಲ್ಲೂಯ ಅಬ್ರಹಾಮನನ್ನು ದೇವರು ಕರೀತಾನೆ. ಅಬ್ರಹಾಮ, ಈ ಬಾಬೆಲ್ ಗೋಪುರದ ಕಟ್ಟಡದಿಂದ ನೀನು ಹೊರಗಡೆ ಬಾ, ನಿನ್ನ ತಂದೆ ಮನೆಯಿಂದ ಹೊರಗಡೆ ಬಾ, ನಿನ್ನ ಜನರಿಂದ, ಸ್ವಜನರಿಂದ ಹೊರಗಡೆ ಬಾ, ನಿನ್ನ ದೇಶವನ್ನು ಬಿಟ್ಟು ಹೊರಗಡೆ ಬಾ, ನಾನು ತೋರಿಸೋ ದೇಶಕ್ಕೆ ಹೋಗು, ನನಗೋಸ್ಕರ ನೀನು ನಿಲ್ಲಬೇಕು, ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ಮಾಡ್ತೇನೆ, ನಿನ್ನ ಮೂಲಕ ಅನೇಕ ಜನರನ್ನು ನನ್ನ ಆಶೀರ್ವಾದ ಮಾಡ್ತೇನೆ ಅಂತ ಹೇಳಿ. ಆ ಅಬ್ರಹಾಮನ ಆಶೀರ್ವಾದಗಳನ್ನು ನಾವು ಪಡ್ಕೋಬೇಕು ಅಂದರೆ ನಮ್ಮದನ್ನು ನಾವು ಬಿಟ್ಟುಕೊಡ್ಬೇಕು. ನಾವೇನು ಹೋರಾಡ್ತಿದ್ದೀವಿ, ನಾವು ಯಾವುದನ್ನು ಹಿಂಬಾಲಿಸ್ತಿದ್ದೀವಿ ಅದನ್ನು ಬಿಟ್ಟು ದೇವ್ರು ತೋರಿಸೋದನ್ನು ಹಿಂಬಾಲಿಸಬೇಕು. ಅದೇ ದೇವರ ಸಭೆ, ಅದೇ ದೇವರ ಸೇವೆ. ಅಲ್ಲೂಯ ದೇವರ ಸಭೆಗೋಸ್ಕರ, ದೇವರ ಸೇವೆಗೋಸ್ಕರ ನಾವೆಲ್ಲರೂ ಮುಂದೆ ಹೋಗೋರಾದರೆ ಖಂಡಿತವಾಗಲೂ ಕೂಡ ನಮ್ಮ ಮೂಲಕ ಎಲ್ಲ ಜನಗಳು ಆಶೀರ್ವಾದ ಹೊಂದುತ್ತಾರೆ. ದೇವ್ರ ನಾಮಕ್ಕೆ ಸ್ತೋತ್ರ. ಎರಡನೇದಾಗಿ ನಾವು ನೋಡುವಾಗ ಈ ಕತ್ತಲು ಮತ್ತು ಬೆಳಕಿನ ಮಧ್ಯೆ ಹೋರಾಟ, ಕತ್ತಲು ಮತ್ತು ಬೆಳಕಿನ ಮಧ್ಯೆ ಹೋರಾಡುವಂಥದ್ದಾಗಿದೆ. ಏನು ಕತ್ತಲು ಮತ್ತು ಬೆಳಕು ಅಂದರೆ? ಕತ್ತಲು ಅಂದರೆ ಸುಳ್ಳು. ಕತ್ತಲು ಅಂದರೆ ಏನು? ಸುಳ್ಳು. ಬೆಳಕು ಅಂದರೆ ಸತ್ಯ. ಸತ್ಯ ಮತ್ತು ಸುಳ್ಳಿನ ಮಧ್ಯದಲ್ಲಿ ಹೋರಾಟ. ನಾನು ನೀನು ನಂಬಿರೋದು ಸತ್ಯ. ದೇವರ ವಾಕ್ಯದಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ನಾನೇ ಸತ್ಯವಾಗಿದ್ದೇನೆ ಅಂತ. ಯೋಹಾನ ಸುವಾರ್ತೆ 14:6 ನಾನೇ ಸತ್ಯವಾಗಿದ್ದೇನೆ. ಸತ್ಯವನ್ನು ನಂಬುವವನು
ಅವನು ಬಿಡುಗಡೆಯನ್ನು ಹೊಂದುತ್ತಾನೆ ಅಂತ ಹೇಳ್ಬಿಟ್ಟು ದೇವರ ವಾಕ್ಯ. ನೀನು ನಾನು ಸತ್ಯವನ್ನು ನಂಬಿದ್ದೀವಿ, ಯೇಸುವೇ ಸತ್ಯ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಸೈತಾನನು ಸುಳ್ಳುಗಾರನಾಗಿದ್ದಾನೆ, ಸೈತಾನ ಸುಳ್ಳಾಗಿದ್ದಾನೆ, ವಿಗ್ರಹಾರಾಧನೆ ಸುಳ್ಳಾಗಿದೆ, ಮಾಟ ಮಂತ್ರ ಸುಳ್ಳಾಗಿದೆ, ಜ್ಯೋತಿಷ ಹೇಳೋ ಸುಳ್ಳಾಗಿದೆ, ಕಣಿ ಹೇಳೋ ಸುಳ್ಳಾಗಿದೆ, ಜಾತಿ ಸುಳ್ಳಾಗಿದೆ, ಧರ್ಮ ಸುಳ್ಳಾಗಿದೆ. ಆದರೆ ಸೈತಾನನು ಈ ಥರದ್ದೆಲ್ಲ ಸುಳ್ಳಲ್ಲಿ ಮನುಷ್ಯರನ್ನು ಸಿಕ್ಕಿಸಿ ಇದೇ ನಿಜ, ಇದೇ ಶಾಶ್ವತ, ಇದೇ ಸತ್ಯ ಅನ್ನೋ ಥರ ಸೈತಾನ ಮೋಸ ಮಾಡ್ತಾ ಇದ್ದಾನೆ. ಇವತ್ತು ದೇವರು ಈ ಎಲ್ಲ ಸುಳ್ಳುಗಳಿಂದ ನಮ್ಮನ್ನು ಬಿಡಿಸಿ ಆತನ ಬೆಳಕಾದಂಥ ಸತ್ಯದಲ್ಲಿ ನಿಲ್ಲಿಸಿದ್ದಾನೆ. ಈ ಸತ್ಯವನ್ನು ನಾವು ತಿಳ್ಕೋಬೇಕು. ಅಗಮ್ಯವಾದ ಬೆಳಕಿನಲ್ಲಿ ಆತ ನಡೆಸಿದ್ದಾನೆ ಅಂತ ಹೇಳ್ಬಿಟ್ಟು ಕಾರ್ಗತ್ತಲ್ಲಿ ಅಂಧಕಾರದಿಂದ ಬಿಡಿಸಿ, ಅಂಧಕಾರ ಅಂದರೆ ಆ ಒಂದು ಸುಳ್ಳು, ಆ ಸುಳ್ಳೆಂಬ ಅಂಧಕಾರದಿಂದ ಬಿಡಿಸಿ ಅಗಮ್ಯವಾದ ಬೆಳಕಲ್ಲಿ ಅಂದರೆ ದೇವರ ಪರಿಪೂರ್ಣವಾದ ಸತ್ಯದಲ್ಲಿ ನಮ್ಮನ್ನು ನಡೆಸಿರುವಾಗ ನಾವು ಸತ್ಯವನ್ನು ಹಿಡ್ಕೋಬೇಕು. ಅಲ್ಲೂಯ, ಸತ್ಯವನ್ನು ಇವತ್ತು ನಾವು ನಂಬಿದ್ದೀವಿ. ಯೇಸುವೇ ಸತ್ಯ ಜೀವ ಮಾರ್ಗ ಅಂತ ನಂಬಿದ್ದೀವಿ. ಸತ್ಯದಲ್ಲಿ ಬಂದ ಮೇಲೆ, ಬೆಳಕಲ್ಲಿ ಬಂದ ಮೇಲೆ ಕತ್ತಲೆಯ ಶಕ್ತಿಗಳು ನಮ್ಮ ವಿರುದ್ಧವಾಗಿ ನಿಲ್ಲುತ್ತೆ, ನಮ್ಮ ಕುಟುಂಬದ ವಿರುದ್ಧವಾಗಿ ಕಾರ್ಯ ಮಾಡಲಿಕ್ಕೆ ಪ್ರಯತ್ನಿಸುತ್ತೆ, ನಮ್ಮ ಸಭೆ ವಿರುದ್ಧವಾಗಿ, ಸೇವೆಗಳ ವಿರುದ್ಧವಾಗಿ ಕಾರ್ಯ ಮಾಡುತ್ತೆ. ಆದರೆ ಬೆಳಕು ಗೆಲ್ಲುತ್ತಾ, ಕತ್ತಲೆ ಗೆಲ್ಲುತ್ತಾ? ಬೆಳಗ್ಗೆ ಗೆಲ್ಲೋದಲ್ವಾ? ಸತ್ಯ ಗೆಲ್ಲುತ್ತಾ, ಸುಳ್ಳು ಗೆಲ್ಲುತ್ತಾ? ಸತ್ಯನೇ, ತಡವಾದರೂ ಸತ್ಯನೇ ಗೆಲ್ಲುತ್ತೆ. ತಾತ್ಕಾಲಿಕವಾಗಿ ಸುಳ್ಳೆ ಗೆಲ್ಲೋ ಥರ ಕಾಣ್ಬೋದು, ಆದರೆ ಕೊನೆಗೆ ಗೆಲ್ಲೋದೇ ಸತ್ಯ. ಅಲ್ಲೂಯ. ಹಾಗಾಗಿ ನಾವು ಸುಳ್ಳಿನ ಪರವಾಗಿಲ್ಲ, ಸತ್ಯದ ಪರವಾಗಿರ್ಬೇಕು. ಈಗ 100 ಜನ ಸುಳ್ಳು ಹೇಳೋರು ಇರ್ತಾರೆ ಅಂದ್ಕೊಳ್ಳಿ, ಒಬ್ಬರು ಸತ್ಯ ಹೇಳೋರು ಇರ್ತಾರೆ ಅಂದ್ಕೊಳ್ಳಿ, ಯಾರು ಗೆಲ್ತಾರೆ? ಅವ್ರು 100 ಜನ ಇರೋದ್ರಿಂದ ಅವ್ರು ಗೆಲ್ತಾರ? ಒಬ್ಬರು ಸತ್ಯವನ್ನು ಇಟ್ಕೊಂಡಿದ್ರೆ ಒಬ್ರು ಗೆಲ್ತಾರ? ಸತ್ಯವನ್ನು ಇಟ್ಕೊಂಡಿರೋರು ಒಬ್ರಿಗೆ ಇದ್ರೂ ಕೂಡ ಅವರೇ ಗೆಲ್ಲೋದು. ಅಲ್ಲೂಯ. ಏಲಿಯನ ಕಾಲದಲ್ಲಿ ನಾವು ನೋಡ್ತೇವೆ 850 ಜನರು, ಎಷ್ಟು? 850 ಜನರು ಸುಳ್ಳು ಬೋಧಕರು, ಸುಳ್ಳು ಪ್ರವಾದಿಗಳು. ಅವರೆಲ್ಲರೂ ಆ ಕಾರ್ಮೆಲ್ ಬೆಟ್ಟದಲ್ಲಿ ಒಂದು ಕಡೆ ಇದ್ದಾರೆ, ಎಲಿಯನು ಮಾತ್ರ ಒಂದು ಕಡೆ ಇದ್ದಾನೆ. ಅಲ್ಲೊಂದು ಸವಾಲು, ಸುಳ್ಳಿಗೂ ಸತ್ಯಕ್ಕೂ ಒಂದು ಸವಾಲು, ದೇವರ ಮಗನಿಗೂ ಸೈತಾನನ ಮಕ್ಕಳಿಗೂ ಒಂದು ಸವಾಲು. ನೀವು ಯಜ್ಞವನ್ನು ಕಟ್ಟಿ ನಿಮ್ಮ ದೇವರಾದ ಬಾಳ್ ಮತ್ತು ಆಶೇರ ವಿಗ್ರಹಗಳಿಗೆ, ದೇವತೆಗಳಿಗೆ ಪೂಜೆ ಮಾಡಿ ಹೋಮಗಳನ್ನು ಅರ್ಪಿಸಿ, ಒಂದು ವೇಳೆ ನಿಮ್ಮ ದೇವರು ಪರಲೋಕದಿಂದ ಅಂದರೆ ಆಕಾಶದಿಂದ ಬೆಂಕಿಯನ್ನು ಸುರಿಸೋದಾದರೆ ನಿಮ್ಮ ದೇವರೇ ನಿಜ ಅಂತ ನಾನು ನಂಬ್ತೀನಿ. ಒಂದು ವೇಳೆ ನನ್ನ ದೇವರು ಬೆಂಕಿಯನ್ನು ಕಳಿಸಿ ಈ ಒಂದು ಯಜ್ಞವೇದಿಯನ್ನು ಸುಡೋದಾದರೆ ನಮ್ಮ ದೇವರೇ ಸತ್ಯ ಅಂತ ನೀವೆಲ್ಲರೂ ನಂಬಬೇಕು ಅಂತ. ಆಯಿತು, ಮಾಡೋಣ. ಬೆಳಗಿಂದ ಮಧ್ಯಾಹ್ನ ತನಕ ಮೊದಲು ಈ ಒಂದು ವಿಗ್ರಹಾರಾಧನೆ ಮಾಡೋರಿಗೆ ಅವಕಾಶ ಕೊಡ್ತಾನೆ. ಅವರೇನು ಬಲಿಗಳನ್ನು ಸಮರ್ಪಣೆ ಮಾಡಿಬಿಟ್ಟು ಕೂಗಾಡ್ತಾರೆ, ಕಿರ್ಚಾಡ್ತಾರೆ, ಮೈಯೆಲ್ಲ ಗಾಯ ಮಾಡ್ಕೊಳ್ತಾರೆ. ಮಧ್ಯಾಹ್ನ ತನಕ ಕೂಗಿದ್ರು ಕೂಡ ಯಾವ ಉತ್ತರನೂ ಬರಲ್ಲ. ಅದಾದಮೇಲೆ ಮಧ್ಯಾಹ್ನ ನಂತರ ಎಲಿಯನು, ಈಗ ನನ್ನ ಸಮಯ, ನಾನು ನನ್ನ ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ, ನನ್ನ ದೇವರು ಬೆಂಕಿಯನ್ನು ಕಳಿಸಿದ್ರೆ ನನ್ನ ದೇವರೇ ಯೆಹೋವನೇ ಸತ್ಯ ಅಂತ ನೀವೆಲ್ಲರೂ ನಂಬಬೇಕು ಅಂತ ಹೇಳ್ಬಿಟ್ಟು ನಾವು ನೋಡ್ತೇವೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗ್ತದೆ. ಅಲ್ಲೂಯ. ಅಂದರೆ ಇಲ್ಲ ನೋಡೋದು, ಎಲಿಯನು ಒಂದು ತುಂಬ ಚಿಕ್ಕ ಪ್ರಾರ್ಥನೆ ಮಾಡ್ತಾನೆ. ನಾನು ಯಾವಾಗಲೂ ಹೇಳ್ತೀನಲ್ಲ, ಪ್ರಾರ್ಥನೆ ದೊಡ್ಡದಿರಬೇಕು ಅನ್ನೋದಲ್ಲ, ಸರಿಯಾದ ಪ್ರಾರ್ಥನೆ ಇರಬೇಕು ಅನ್ನೋದು ಯಾವಾಗಲೂ ಹೇಳ್ತೀನಿ. ನೀನು ಗಂಟೆಗಟ್ಟಲೆ ಕಣ್ಣೀರು ಹಾಕಿ ಉಪವಾಸದಿಂದ ಪ್ರಾರ್ಥನೆ ಮಾಡಿದ್ರು ಆ ಪ್ರಾರ್ಥನೆಗಳು ತಪ್ಪಿದ್ರೆ, ದೇವರ ಚಿತ್ತಕ್ಕೆ ವಿರುದ್ಧವಾಗಿದ್ದರೆ ಆ ಪ್ರಾರ್ಥನೆಗಳು ಉತ್ತರ ಸಿಗಲ್ಲ. ಆದರೆ ಸರಿಯಾದ ಪ್ರಾರ್ಥನೆ ಒಂದು ಮಾತಾದರೂ ಕೂಡ ಪರವಾಗಿಲ್ಲ, ಅದಕ್ಕೆ ಉತ್ತರ ಸಿಗುತ್ತೆ ಅಂತ. ಆಮೇಲೆ ಈ ಎಲಿಯ ಅಂದರೆ ಈ ಒಂದು ಆಶೇರ ಬಾಳ್ ದೇವತೆಗಳನ್ನು ಪೂಜೆ ಮಾಡೋರು ಬೆಳಗಿಂದ ಮಧ್ಯಾಹ್ನ ತನಕ ಕೂಗಾಡಿದ್ರು ಉತ್ತರ ಸಿಗಲ್ಲ. ಆದರೆ ಎಲಿಯನ್ ಹೇಳ್ತಾನೆ, ದೇವರೇ ನಾನು ನಿನ್ನ ಸೇವಕ, ನೀನೇ ನಿಜವಾದ ದೇವರು ಅಂತ ಇಲ್ಲಿರೋ ಜನರೆಲ್ಲರೂ ಕೂಡ ತಿಳ್ಕೊಳ್ಳುವಂತೆ ನೀನು ಬೆಂಕಿಯನ್ನು ಕಳಿಸಿ ಈ ಒಂದು ಯಜ್ಞವನ್ನು ಸುಡು ಅಂತ. ಇದೇ ಸಿಂಪಲ್ ಪ್ರಾರ್ಥನೆ. ಪ್ರಾರ್ಥನೆ ಮಾಡಿ ಮುಗಿಸೋದ್ರೊಳಗೆ ಬೆಂಕಿ ಬಂದು ಸುಟ್ಟಾಕುತ್ತೆ. ಅಲ್ಲೂಯ. ಏನಂತ ಅವನು ಪ್ರಾರ್ಥನೆ ಮಾಡಿದ್ದು? ಅವನಿಗೋಸ್ಕರ ಅಲ್ಲ, ನೀನೇ ದೇವರು ಅಂತ ಇಲ್ಲಿನ ಜನರು ತಿಳ್ಕೊಳ್ಬೇಕು. ತಿಳ್ಕೊಳ್ತಾರೆ ಅಲ್ವ? ಅಲ್ಲಿನ ಜನ ತಿಳ್ಕೊಳ್ತಾರೆ, ಕೂಗಾಡ್ತಾರೆ,
ಆ ಬೆಂಕಿ ಬಂದು ಆ ಬಲಿಯನ್ನು ಸುಟ್ಟ ತಕ್ಷಣನೇ ಯೆಹೋವನೇ ದೇವರು, ಯೆಹೋವನೇ ಕರ್ತನು ಅಂತ ಜನರೆಲ್ಲರೂ ಜೋರಾಗಿ ಕೂಗಿ ದೇವರನ್ನ ಮಹಿಮೆ ಪಡಿಸ್ತಾರೆ. ದೇವರ ನಮ್ಮ ಮಹಿಮೆ ಪಡಿಸುವಂಥ ಪ್ರಾರ್ಥನೆಗೆ ಉತ್ತರ ಬೇಗ ಸಿಗುತ್ತೆ. ಹಲ್ಲೆಲೂಯಾ, ದೇವ್ರ ನಾಮಕ್ಕೆ ಸ್ತೋತ್ರವಲ್ಲ. ಹಾಗಾಗಿ ಯಾವಾಗಲೂ ಕೂಡ ಸತ್ಯ ಗೆಲ್ಲುತ್ತೆ, ತಡವಾದರೂ ಸತ್ಯ ಗೆಲ್ಲುತ್ತೆ. ಅಯ್ಯೋ, ನಮ್ಮೂರವರೆಲ್ಲರೂ ಕೂಡ ಇಷ್ಟೊಂದು ಜನರು, ಇಷ್ಟೊಂದು ದೊಡ್ಡ ದೊಡ್ಡ ಕೆಲಸ ಮಾಡೋರು, ಇಷ್ಟೊಂದು ಶ್ರೀಮಂತರು, ಅವರೆಲ್ಲ ಒಂದು ಕಡೆ ಇದ್ದಾರೆ, ನಾವು ಬಲಹೀನರು, 4 ಜನ ಮಾತ್ರ ಸಭೆಗೆ ಹೋಗ್ತಾ ಇದ್ದೀವಿ, 4 ಜನ ಮಾತ್ರ ಯೇಸು ಯೇಸು ಅಂತಿದ್ದೀವಿ. ಅವ್ರ ಮುಂದೆ ನಾವು ನಿಂತ್ಕೊಳ್ಳೋಕ್ಕಾಗುತ್ತಾ? ಅವ್ರನ್ನ ನಾವು ಜಯಿಸೋಕ್ಕಾಗುತ್ತಾ? ಅವ್ರನ್ನ ಎದುರಾಕೊಂಡು ನಾವು ಇರೋಕ್ಕಾಗುತ್ತಾ? ಅಂದರೆ ನಿನ್ನ ನಂಬಿಕೆ ಮೇಲೆ ಎಲ್ಲ ಆಧಾರವಾಗಿರೋದು. ಆಮೇಲೆ ನೀನು ದೇವರ ಒಡಂಬಡಿಕೆನ, ಯೇಸುವನ್ನ ಬಲವಾಗಿ ಹಿಡ್ಕೊಂಡು ಯೇಸುಗಾಗಿ ನಿಂತರೆ ಅವರು ನಿನ್ನ ಹತ್ರ ಬರ್ತಾರೆ. ಆಮೇಲೆ ನೀನು ಅವ್ರ ಹತ್ರ ಹೋಗೋದು ಅವಶ್ಯಕತೆ ಇಲ್ಲ, ನಿನ್ನ ಬಳಿಗೆ ಅವರು ಬರ್ತಾರೆ. ಆದರೆ ನಿನ್ನ ನಂಬಿಕೆ ಯಾವ ರೀತಿ ಇದೆ ಅನ್ನೋದು ನಿನ್ನನ್ನೇ ನೀನು ಪರೀಕ್ಷೆ ಮಾಡ್ತಾರೆ. ದೇವರು ಹೇಳೋದೆಲ್ಲ ಅಷ್ಟೇ, ನಂಬಿಕೆ ಇರಬೇಕು ನಮಗೆ ಅಂತ. ನಂಬುವವನು ದೇವರ ಮಹಿಮೆನ ಕಾಣ್ತಾನೆ, ನಂಬುವವನು ದೇವರ ಕಾರ್ಯಗಳನ್ನು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ಎಲಿಯನು ಕೂಡ ನಂಬುದ ದೇವರನ್ನು, ಅದಕ್ಕೆ ದೊಡ್ಡ ಉತ್ತರ ಅವನ ಜೀವನದಲ್ಲಿ ಸಿಕ್ತು. 3ನೇದಾಗಿ ನಾವು ನೋಡುವಾಗ ಅರ್ಥ ಮಾಡಿಕೊಳ್ಳಲು ಅಸಾಧ್ಯವಾದ ಯುದ್ಧ ಅಂತ ಹೇಳಿ. ಏನು ಅರ್ಥ ಮಾಡಿಕೊಳ್ಳಲು ಅಸಾಧ್ಯವಾದ ಯುದ್ಧ? ಈ ಲೋಕದಲ್ಲಿ 99 ಭಾಗ ಜನರು ದೇವರ ವಿರುದ್ಧವಾಗಿದ್ದಾರೆ, ದೇವರನ್ನು ನಂಬ್ತಾ ಇಲ್ಲ. ಎಷ್ಟು ಭಾಗ? 99% ಜನ. ದೇವ್ರು ನಂಬಿರೋದು 0.1% ಅಷ್ಟೇ. ದೇವರ ಸತ್ಯವನ್ನು ತಿಳ್ಕೊಂಡಿರೋದು 0.1% ಜನ. ಇದು ಅಸಾಧ್ಯ ಅಲ್ವಾ? ಅಂದರೆ 1000 ಜನಕ್ಕೆ ಒಬ್ಬರು ಸತ್ಯವನ್ನು ತಿಳ್ಕೊಂಡಿರೋರು ಈ ಪ್ರಪಂಚದಲ್ಲಿ. 1000 ಜನರು ಒಂದು ಕಡೆ ಇದ್ದು ಒಬ್ಬ ವ್ಯಕ್ತಿ ಒಂದು ಕಡೆ ಇದ್ದರೆ 1000 ಜನರನ್ನ ಗೆಲ್ಲಕ್ಕಾಗುತ್ತೆ ಒಬ್ಬ ವ್ಯಕ್ತಿ? ಅದು ಊಹೆಗೂ ನಿಲುಕದ್ದು. ಅದಕ್ಕೆ ಹೇಳಿದ್ದು ನಾವು ಅರ್ಥ ಮಾಡಿಕೊಳ್ಳಲು ಅಸಾಧ್ಯವಾದ ಯುದ್ಧ ಅದು. ಗೋಲಿಯಾತನಿದ್ದಾನೆ, ಗೋಲಿಯಾತನ ಹಿಂದೆ ದೊಡ್ಡ ಫಿಲಿಸ್ಟಿಯರ ಸೈನ್ಯವಿದೆ, ದೊಡ್ಡ ಸೈನ್ಯ ಇದೆ. ಆ ಸೈನ್ಯವನ್ನು ನೋಡಿ, ಆ ಗೋಲಿಯಾತನ ನೋಡಿ ಸೌಲನ ಜೊತೆ ಇದ್ದಂಥ ದೊಡ್ಡ ಸೈನ್ಯವಾಗಲಿ ಯುದ್ಧ ಮಾಡೋಕ್ಕೆ ಹೆದರ್ಕೊಳ್ತಾ ಇದ್ದಾರೆ. ಆ ಯುದ್ಧ ಮಾಡೋಕ್ಕೆ ಹೋಗದೇ ಇರೋರೆ ಕ್ರೈಸ್ತರು ಅಂತ ಅಂದ್ಕೊಂಡ್ರು, ಸತ್ಯ ತಿಳಿಯದೇ ಇರೋ ಸೌಲನ ಜೊತೆ ಇದ್ದಂಥ ಸೈನ್ಯ ಎಂಥದ್ದಾಗಿದೆ ಅಂದರೆ, ಸೇವಕರು ಸಭೆಯಲ್ಲಿರುವಂಥ ವಿಶ್ವಾಸಿಗಳು ಸತ್ಯವನ್ನು ತಿಳ್ಕೊಂಡು ಸತ್ಯವನ್ನು ಹಿಡ್ಕೊಳ್ದೇ ಇರುವಂಥ ಜನ. ಸತ್ಯ ತಿಳಿದಿದ್ರೆ ಮಾತ್ರ ಸಾಲದು, ಅದನ್ನೇ ಬಲವಾಗಿ ಹಿಡ್ಕೋಬೇಕು. ಇದೇ ಸತ್ಯ ಅಂತ ಹಿಡ್ಕೋಬೇಕು. ಅವ್ರಿಗೇನು ದೇವ್ರ ಬಗ್ಗೆ ಗೊತ್ತಿಲ್ವಾ? ಸೌಲನ ದೇವ್ರ ಬಗ್ಗೆ ಗೊತ್ತಿಲ್ವಾ? ಇಸ್ರಾಯೇಲ್ರಿಗೆ ದೇವ್ರ ಬಗ್ಗೆ ಗೊತ್ತಿಲ್ವಾ? ಗೊತ್ತು. ಆದರೆ ಅದೇ ಸತ್ಯ ಅಂತ ಹಿಡ್ಕೊಂಡು ದೇವ್ರಿಗೋಸ್ಕರ ಅಲ್ಲಿ ಸಾಕ್ಷಿಯಾಗಿ ನಿಂತಿಲ್ಲ. ಅದಕ್ಕೆ ಯುದ್ಧ ಮಾಡೋಕ್ಕೆ ಧೈರ್ಯ ಸಾಲಿಲ್ಲ ಅವರು. ಅದೇ ಒಬ್ಬ ಕುರಿ ಮೇಯಿಸ್ತಿರುವಂಥ ಹುಡುಗ ಬರ್ತಾನೆ, ಚಿಕ್ಕ ಹುಡುಗ ದಾವೀದ. ಆದರೆ ಅವನು ದೇವರ ವಾಕ್ಯವನ್ನು ಹಿಡ್ಕೊಂಡು ದೇವರನ್ನು ಹಿಡ್ಕೊತಾನೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅವನು ಹೇಳ್ತಾನೆ, ಗೋಲಿಯಾತ ನೋಡ್ತಾ ಇನ್ಯಾವನು ಸುನ್ನತಿ ಇಲ್ದಿರೋನು, ಅನ್ಯ ಜನ, ಇವನೇನು ದೇವರ ಮಕ್ಕಳನ್ನು ದ್ವೇಷಿಸ್ತಾ ಇದ್ದಾನೆ, ದೇವ್ರ ಮಕ್ಕಳ ಮೇಲೆ ಕೆಟ್ಟದ್ದನ್ನೆಲ್ಲ ಮಾತಾಡ್ತಿದ್ದಾನೆ, ದೇವ್ರ ಮಕ್ಕಳ ಮೇಲೆ ದೇವ್ರ ಮೇಲೆ ಸವಾಲಾಗ್ತಿದ್ದಾನೆ. ಆ ಪರಿಶುದ್ಧವಾದಂಥ ಒಂದು ವೇದನೆ, ಒಂದು ಕೋಪ ಅವನು. ಆಗಲೇ ಅವನು ಯುದ್ಧಕ್ಕೆ ಹೋಗೋದಕ್ಕೆ ಸಿದ್ಧನಾದ. ಹೇಳ್ತಿರೋದು 1000 ಜನ ಒಂದು ವೇಳೆ ಫಿಲಿಸ್ಟಿಯರ ಸೈನ್ಯ ಇದ್ದರು, ಒಬ್ಬ ವ್ಯಕ್ತಿ ದೇವ್ರಿಗೋಸ್ಕರ ನಿಲ್ಲಕ್ಕೆ ಹೋಗ್ತಿರೋದು. ಹಲ್ಲೆಲೂಯಾ. ದಾವೀದನ ಯುದ್ಧಕ್ಕೆ ಹೋಗೋ ಮುಂಚೆ ಯಾರಾದರೂ ಊಹೆ ಮಾಡಿದ್ರ ಹೋಗಿ ದಾವೀದ ಗೆಲ್ತಾನೆ, ಫಿಲಿಸ್ಟಿಯರ್ ಎಲ್ಲರೂ ಓಡೋಗ್ತಾರೆ ಅಂತ? ಇಲ್ಲ, ಅಸಾಧ್ಯ ಅದು. ಯಾಕಂದರೆ ದಾವೀದನ ಅಣ್ಣ ತಮ್ಮಂದ್ರೆ ಏನು ಹೇಳ್ತಾರೆ ಗೊತ್ತಾ? ಲೇ, ಇಲ್ಲೇನಕ್ಕೆ ಬಂದಿದ್ದೀಯ ನೀನು? ಇರುವಂಥ 4 ಕುರಿಗಳನ್ನು ಅಡವಿಯಲ್ಲಿ ಬಿಟ್ಟು ಬಂದಿದ್ಯಾ? ಹೋಗಿ ಕುರಿ ಮೇಯಿಸಿ ಹೋಗು ಅಂತ. ಯುದ್ಧ ನೋಡಕ್ಕೆ ಬಂದಿದ್ಯಾ ಅಂತ? ಯುದ್ಧ ಮಾಡಕ್ಕೆ ಬಂದಿರೋದು ಅವನು. ಹಲ್ಲೆಲೂಯಾ. ಯುದ್ಧ ನೋಡಕ್ಕಲ್ಲ, ಏನಕ್ಕೆ ಬಂದಿರೋದು ಅವನು? ಯುದ್ಧ ಮಾಡಕ್ಕೆ ಬಂದಿರೋರು ನೋಡ್ತಾ ಕೂತವ್ರು ಅಲ್ಲಿ 40 ದಿನ ಆದರೂ ಕೂಡ. ನಾನು ನೀನು ಸೇವೆ ನೋಡಕ್ಕಲ್ಲ ಬಂದಿರೋದು, ಮಾಡಕ್ಕೆ. ಆಮೇಲೆ ನಾನು ನೀನು ಸೇವೆ ನೋಡಕ್ಕಲ್ಲ ಬಂದಿರೋದು. ಅರೆ, ಆ ಸೇವಕ ಯಾಕೆ ಈ ಥರ
ಈ ಸಭೆ ಯಾಕೆ ಈ ಥರ, ಈ ವಿಶ್ವಾಸಿಗಳು ಯಾಕೆ ಈ ಥರ? ಅವ್ರು ನೋಡೋಕ್ಕಲ್ಲ ಬಂದಿರೋದು, ನಾವು ಮುಂದೆ ಹೋಗಿ ನಿಲ್ಲಕ್ಕೆ ಬಂದಿರೋದು. ಅವ್ರ ಕೈಲಿ ಆಗದಿರೋದನ್ನ ನಾವು ಮಾಡೋಕ್ಕಂತ ಹೋಗ್ಬೇಕು ಮುಂದೆ. ಹಲ್ಲೆಲೂಯಾ. ಆಗ ಮಾತ್ರನೇ ಈ ಸೇವೆ ಎಂಬ ಹೋರಾಟದಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ. ದೇವರು ಜಯ ಕೊಡೋಕ್ಕೆ ರೆಡಿ ಇದ್ದಾರೆ. ಈಗಾಗಲೇ ವಚನ ಓದ್ಕೊಂಡ್ವಿ. ದೇವರೇ ನಿಮಗೋಸ್ಕರ ಯುದ್ಧ ಮಾಡ್ತಾರೆ ಅಂತ ಎಷ್ಟೊಂದು ವಚನಗಳಿವೆ. ಆದ್ರೆ ನಂಬಿಕೆ ಸಾಲಲ್ಲ ನಮಗೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿರುವಂಥ ನಾವೆಲ್ಲರೂ ಕೂಡ ಧೈರ್ಯವಾಗಿ ದೇವರನ್ನು ಹಿಡ್ಕೊಂಡು, ದೇವರ ವಾಗ್ದಾನಗಳನ್ನು ಹಿಡ್ಕೊಂಡು ಮುಂದೆ ಹೋದರೆ ಜಯ ತಪ್ಪದೆ ನಮಗೇನೆ. ಸೈತಾನ ನಮ್ಮ ಕಾಲ ಮುಂದೆ ಮಂಡಿ ಊರ್ತಾನೆ. ದೇವ್ರ ವಾಕ್ಯನ ಹೇಳುತ್ತೆ, ಸೈತಾನ ಯಾವಾಗ ದಾವಿದ ಗೋಲಿಯಾತನ ಸೋಲ್ಸ್ಬಿಟ್ನೋ, ದಾವಿದನ ಮುಂದೆ ಸೈತಾನ ಮಂಡಿ ಊರ್ದ. ಯಾವಾಗ ಈ ಒಂದು ಯೋಸೇಫ ಸರ್ವಾಧಿಕಾರಿ ಆದ್ನೋ, ಸೈತಾನ ಯೋಸೇಫರ ಮುಂದೆ ಮಂಡಿ ಊರ್ದ. ಯಾವಾಗ ಮೋಶೆ ಇಸ್ರಾಯೇಲ್ಯರನ್ನ ಐಗುಪ್ತದಿಂದ ಕತ್ತಲೆ ಒಳಗಿಂದ ಹೊರಗಡೆ ಕರ್ಕೊಬಂದೋ, ಸೈತಾನ ಮೋಶೆ ಮುಂದೆ ಮಂಡಿ ಊರ್ದ. ಹಲ್ಲೆಲೂಯಾ. ಅದೇ ಸೈತಾನ ನಿನ್ನ ಮುಂದೆ ನನ್ನ ಮುಂದೆ ಮಂಡಿ ಊರಬೇಕು ಅಂದರೆ, ಶರಣಾಗಬೇಕು ಅಂದರೆ, ನಾವು ದೇವರ ಒಡಂಬಡಿಕೆಯನ್ನು, ಈ ಲೋಕ ಸುವಾರ್ತೆ ಎಂಬ ಒಡಂಬಡಿಕೆನ ಹಿಡ್ಕೊಂಡು ನಾವು ಮುಂದೆ ಹೋಗ್ಬೇಕು. ಚಿಕ್ಕ ಸಭೆ ಇದ್ರೇನೆ ಚಿಕ್ಕದಾಗಿ ಹೋರಾಟಗಳಿರುತ್ತೆ. ಕುಟುಂಬ ಚಿಕ್ಕದಿದ್ರೇನೆ ಚಿಕ್ಕದಾಗಿ ಹೋರಾಟ ಇರುತ್ತೆ. ಇನ್ನು ದೊಡ್ಡ ಸಭೆ, ದೊಡ್ಡ ಸೇವೆ ಮಾಡಬೇಕು ಅಂದ್ಕೊಂಡ್ರೆ ಅದಕ್ಕೆ ತಕ್ಕಂಥ ಹೋರಾಟನೇ ಇರುತ್ತೆ. ಹೌದಾ ಅಲ್ಲ? ಈಗ ಗಿಡ ಚಿಕ್ಕದಾಗಿದ್ರೆ ಅದಕ್ಕೆ ಗಾಳಿನೂ ಚಿಕ್ಕದಾಗಿ ಸೋಕುತ್ತೆ. ಅದೇ ದೊಡ್ಡ ಮರ ಅಂದ್ಕೊಳ್ಳಿ, ಗಾಳಿ ಎಷ್ಟು ಜೋರಾಗಿ ಬೀಸುತ್ತೆ ಅಲ್ವಾ, ಆ ಕೊಂಬೆಗಳೆಲ್ಲ ಮುರಿದು ಬೀಳುತ್ತೇನೋ ಅಂತ ಭಯನೇ ಆಗುತ್ತೆ. ಅದೇ ಚಿಕ್ಕ ಒಂದು ಗಿಡಕ್ಕೆ ಎಷ್ಟು ಗಾಳಿ ಬೀಸ್ತಾ ಇದ್ರು ಕೂಡ ಅದು ನೋಡಿ ನಮಗೇನು ಭಯ ಆಗಲ್ಲ. ಅದೇ ದೊಡ್ಡ ಮರಕ್ಕೆ ಗಾಳಿ ಬೀಸುವಾಗ ಆ ಕೊಂಬೆಗಳೆಲ್ಲ ಆಡುವಾಗ ಭಯ ಆಗುತ್ತೆ, ಎಲ್ಲಿ ಮುರಿದು ಬೀಳುತ್ತೋ ಅಂತ. ಸೇವೆಗಳನ್ನು ನೋಡುವಾಗಲೂ ಹಾಗೆ ಅನಿಸ್ಬೋದು. ಚಿಕ್ಕದಾಗಿರುವಾಗ ಸಮಸ್ಯೆಗಳು ಬಂದಾಗ ಬಿಡು, ಇದೇನು ದೊಡ್ಡ ವಿಷಯ ಅಲ್ಲ ಅಂತ. ಆದರೆ ದೊಡ್ಡದಾಗಿ ನಾವು ಏನೋ ಒಂದು ಮಾಡಬೇಕು ಅಂತ ಮುಂದೆ ಹೋಗುವಾಗ ಸಮಸ್ಯೆಗಳು ಅಷ್ಟೇ ದೊಡ್ಡದಾಗಿ ಬರುತ್ತೆ. ಯೇಸು ಸ್ವಾಮಿ ಜೊತೆ ಶಿಷ್ಯರು ಪ್ರಯಾಣ ಮಾಡ್ತಿರುವಾಗ ದೊಡ್ಡ ಅಲೆಗಳು ಎದುರಾಗುತ್ತೆ, ತುಫಾನ್ ಎದುರಾಗುತ್ತೆ, ಕಾರ್ಗತ್ತಲು ಎದುರಾಗುತ್ತೆ, ಭಯಭೀತರಾಗ್ತಾರೆ. ದೇವ್ರವ್ರ ಜೊತೆ ಇದ್ರೇನೆ ಭಯ ಪಡ್ತಾರೆ. ಯೇಸು ಅವ್ರ ಜೊತೆನೇ ಇದ್ದಾರೆ, ಆದರೂ ಭಯ ಪಡ್ತಾರೆ. ಇಲ್ಲಿ ನೀವು ಎಷ್ಟು ಜನ ಇದ್ದೀರೋ? ದೇವ್ರು ನಿನ್ನ ಜೀವನದಲ್ಲಿದ್ದಾರೆ, ದೇವ್ರು ನಿಮ್ಮ ಹೃದಯದಲ್ಲಿದ್ದಾರೆ, ದೇವ್ರು ನಮ್ಮ ಸಭೆಯಲ್ಲಿದ್ದಾರೆ, ನಮ್ಮ ಕುಟುಂಬದಲ್ಲಿ ಇದ್ದಾರೆ, ಆದರೂ ಭಯ ಪಟ್ಕೊಂಡು ಕೂತಿದ್ದೀವಿ ನಾವು. ಏನಾಗುತ್ತೋ ಏನೋ ನನ್ನ ಜೀವನ ಅಂತ. ಅಲ್ಪ ವಿಶ್ವಾಸಿಗಳು ಹಾಗೆ ನಾವಿರಬಾರ್ದು. ಹಲ್ಲೆಲೂಯಾ. ದೇವರು ನಿನ್ನನ್ನು ಹಿಡ್ಕೊಂಡಿರೋದು, ನೀನು ದೇವರನ್ನು ಹಿಡ್ಕೊಂಡಿಲ್ಲ. ನೀನು ದೇವರನ್ನು ಹಿಡ್ಕೊಂಡ್ರೆ ನೀನು ಇಷ್ಟ ಬಂದಾಗ ಬಿಟ್ಬಿಡ್ಬೋದು. ಆದರೆ ದೇವ್ರು ನಿನ್ನನ್ನು ಹಿಡ್ಕೊಂಡಿದ್ದಾನೆ ಅನ್ನೋದನ್ನು ನಂಬಬೇಕು. ಆಮೇಲೆ ದೇವ್ರು ನಿನ್ನ ಹಿಡ್ಕೊಂಡಿಲ್ಲ ಅಂದಿದ್ರೆ ಇಲ್ಲಿವರೆಗೂ ನೀನು ದೇವರಲ್ಲಿ ಇರ್ತಿರ್ಲಿಲ್ಲ. ಮುಖ್ಯವಾದ 3 ವಿಷಯಗಳನ್ನು ಹೇಳಿ ಮುಗಿಸ್ತೇನೆ. ನಮ್ಮ ಜೀವನ ಒಂದು ಆತ್ಮಿಕ ಯುದ್ಧವಾಗಿದೆ. ನಾವೆಲ್ಲ ಶಾರೀರಿಕವಾಗಿ ಹೋರಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ, ಅದಕ್ಕೆ ಸೋಲೋದು ನಾವು, ಅದಕ್ಕೆ ಸೋತೋಗೋದು. ಆತ್ಮಿಕವಾದ ಕಣ್ಣುಗಳನ್ನು ತೆರೆದು ಪ್ರತಿಯೊಂದು ಸಮಸ್ಯೆಯನ್ನು ಕೂಡ ಆತ್ಮಿಕವಾಗಿ ನೋಡಬೇಕು ನಾವು, ಆಗಲೇ ಅದನ್ನು ಗೆಲ್ಲಕ್ಕಾಗೋದು. ಇಲ್ಲಾಂದರೆ ಸೈತಾನ ನಮ್ಮನ್ನು ಮೋಸಗೊಳಿಸ್ತಾನೆ. ಮೊದಲನೇದಾಗಿ ನಾನು ಆತ್ಮಿಕವಾಗಿ ನನ್ನನ್ನು ಗೆಲ್ಲಬೇಕು. ಇಲ್ಲಾಂದರೆ ಸೈತಾನನು ನಮ್ಮನ್ನು ಶರೀರಧಾರಿಗಳನ್ನಾಗಿ ಮಾಡಿ ನಾಶ ಮಾಡಿಬಿಡ್ತಾನೆ. ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಸೈತಾನನು ನಮ್ಮನ್ನು ವಂಚಿಸ್ತಾನೆ. ನಾನು ಆಗಲೇ ಹೇಳಿದೆ, ನಾನಲ್ಲ ಕ್ರಿಸ್ತನ ನನ್ನಲ್ಲಿ ಬದುಕಬೇಕು ಅಂತ. ಕ್ರಿಸ್ತನ ಬದುಕ್ತಿದ್ದಾನಂದರೆ ಕ್ರಿಸ್ತನ ಆಸೆಗಳು, ಕ್ರಿಸ್ತನ ಆಜ್ಞೆಗಳನ್ನು ಅನುಸಾರವಾಗಿ ನಾವು ನಡೆಯೋರಾಗಬೇಕು. ದೇವರು ನಮ್ಮನ್ನು ಸೃಷ್ಟಿ ಮಾಡಿದಾಗ ನಾವು ಯಾರಾಗಿದ್ವೋ ಅಂಥವ್ರಾಗಿರ್ಬೇಕು. ಆದಾಮ ಅವರನ್ನು ದೇವರು ಸೃಷ್ಟಿ ಮಾಡಿದಾಗ ಅವ್ರು ಆತ್ಮಿಕವಾಗಿ ಎಷ್ಟು ಚೆನ್ನಾಗಿ ದೇವ್ರ ಜೊತೆ ಇದ್ರೋ, ದೇವ್ರಿಗಾಗಿ ಜೀವಿಸಿದ್ರೋ ಅಂಥ ವ್ಯಕ್ತಿಗಳಾಗಿ ನಾವು ಹೊಸಬರಾಗಿ ಬದುಕಬೇಕು ಕ್ರಿಸ್ತನಲ್ಲಿ ಬಂದ ಮೇಲೆ. ಹಲ್ಲೆಲೂಯಾ. ಹಳೆ ಸ್ವಭಾವಗಳು ಹೋಗಬೇಕು. ಮತ್ತು ನಮ್ಮ ವಿಷಯಗಳನ್ನೆಲ್ಲ ಇಟ್ಕೋಬೇಕಾಗಿರೋದು, ದೇವರ ವಿಷಯಗಳನ್ನು ಇಟ್ಕೋಬೇಕು. ದೇವ್ರಿಗೆ ಯಾವ್ದು ಇಷ್ಟನೋ ಅದನ್ನು ಹಿಡ್ಕೋಬೇಕೇ ವಿನ ನಮಗೆ ಯಾವ್ದು ಇಷ್ಟನೋ ಅದನ್ನು ಹಿಡ್ಕೋಬಾರ್ದು. ನಮಗೆ ಇಷ್ಟವಾದನ್ನು ನಾವು ಹಿಡ್ಕೊಂಡ್ರೆ ನಾವು ಸೋತು ಹೋಗ್ತೀವಿ. ಸೈತಾನ ಅದನ್ನೇ ಕಾಯ್ತಿರ್ತಾನೆ. ಎರಡನೇದಾಗಿ ನಾವು ನೋಡುವಾಗ ವಾಸ್ತವವನ್ನು ಅರ್ಥ ಮಾಡ್ಕೋಬೇಕು. ನಾವು
ವಾಸ್ತವವಾಗಿ ನಮ್ಮ ಜೀವನದಲ್ಲಿ, ಕುಟುಂಬದಲ್ಲಿ, ಸೇವೆಯಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ನಾವು ಮೋಸ ಹೋಗ್ತೀವಿ. ಈಗ ಯೋಸೇಫ ಇದ್ದಾನಂದರೆ ಅವನ ಕುಟುಂಬದಲ್ಲಿ ತುಂಬ ಗಲಿಮೆಗಳು. ಅವನು ಯಾವಾಗ ಆ ಕನಸನ್ನು ಹೇಳಿದ್ನೋ ಅಣ್ಣ ತಮ್ಮದರೆಲ್ಲ ಹೊಟ್ಟೆ ಕಿಚ್ಚು ಇದ್ದಾರೆ. ಅವನ್ನ ಹಿಡಿಬೇಕು, ಹೊಡಿಬೇಕು, ಸಾಯಿಸಬೇಕು ಅಂತಲೇ ಪ್ರಯತ್ನ ಮಾಡ್ತಿದ್ದಾರೆ. ಯೋಸೇಫ ಏನಾದರೂ ಅದನ್ನು ಸರಿಯಾಗಿ ನೋಡಿಲ್ಲ ಅಂದಿದ್ರೆ ಯಾಕೆ ಇದೆಲ್ಲ ನಡೀತಾ ಇದೆ, ನನ್ನ ಅಣ್ಣ ತಮ್ಮಂದರೆ ನನ್ನ ವಿರುದ್ಧವಾಗಿ ಯಾಕೆ ತಿರುಗಿ ಬಿದ್ದಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದಿದ್ರೆ ಅವನು ಸೈತಾನಿಂದ ಮೋಸಕ್ಕೆ ಒಳಗಾಗ್ತಿದ್ದ. ಅವನು ಸರ್ವಾಧಿಕಾರಿಯಾಗಿ ದೇವ್ರಿಗೋಸ್ಕರ ಜೀವಿಸೋದಕ್ಕೆ ಆಗ್ತಿರ್ಲಿಲ್ಲ. ವಾಸ್ತವನ ಸರಿಯಾಗಿ ಅರ್ಥ ಮಾಡ್ಕೊಂಡು ಪೋಟಿಫಾನ ಮನೆಯಲ್ಲಿ ಅವನು ತಪ್ಪು ಮಾಡಿಲ್ಲ ಅಂದರೂ ಕೂಡ ಪೋಟಿಫಾನ ಹೆಂಡತಿ ಇವನನ್ನು ಹಿಡ್ಕೊಳಕ್ಕೆ ಬಂದ ಅಂತ ಹೇಳ್ಬಿಟ್ಟು ಗಂಡನಿಗೆ ದೂರಿ ಹೇಳಿ ಜೈಲಿಗೆ ಹಾಕಿಸ್ತಾಳೆ. ಯಾಕೆ ಈ ಥರ ಆಯಿತು? ನೀನು ನಾನಾಗಿದ್ರೆ ಈ ದಿನಗಳಲ್ಲಿ ತಪ್ಪು ಮಾಡಿದವರೇ ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ತಪ್ಪು ಮಾಡೋರೆ ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಜಗಳಾಡ್ತಾರೆ ಜೋರಾಗಿ. ಇನ್ನು ತಪ್ಪು ಮಾಡೇ ಇಲ್ಲ ಅಂತ ಹೇಳಿ ಅವ್ರು ಯಾವ ತಪ್ಪು ಮಾಡದೇ ಇದ್ರು ಅವ್ರ ಮೇಲೆ ತಪ್ಪು ಹೊರಿಸುವಾಗ ಇನ್ಯಾವ ರೀತಿ ಅವರು ಎದುರಿಸ್ಬೋದು, ಇನ್ನೆಷ್ಟು ದೊಡ್ಡದಾಗಿ ಜಗಳ ಆಡ್ಬೋದು. ಆದರೆ ವಾಸ್ತವವನ್ನು ಯೋಸೇಫ ಅರ್ಥ ಮಾಡ್ಕೊಂಡ. ಅವನು ತಪ್ಪು ಮಾಡಿಲ್ಲ, ಆದರೂ ಕೂಡ ಅವನ ಮೇಲೆ ತಪ್ಪು ಹೊರಿಸಿದ್ರು ಕೂಡ ಅವನು ಅದನ್ನು ಅರ್ಥ ಮಾಡಿ ಯಾಕೆ ಇದು ನಡೀತಾ ಇದೆ ಅಂತ ಅವನು ಅರ್ಥ ಮಾಡ್ಕೊಂಡ. ನನ್ನ ಚಿತ್ತ ಅಲ್ಲ, ನನ್ನ ಇಷ್ಟ ಏನಂದರೆ ನಾನು ತಪ್ಪು ಮಾಡಿಲ್ಲ, ನಾನು ಯಾಕೆ ಜೈಲಿಗೆ ಹೋಗಲಿ, ನಾನು ಹೋರಾಡ್ತೀನಿ, ನಾನು ಇದನ್ನು ಬಿಡಲ್ಲ ಅಂತ ನಾವು ಹೇಳ್ತಿದ್ವಿ ಅನ್ನೋ ಗೊತ್ತಿಲ್ಲ. ಆದರೆ ಅವನ ಆತ್ಮಿಕ ಕಣ್ಣುಗಳನ್ನು ತೆರೆದು ಇದು ಆತ್ಮಿಕ ಹೋರಾಟ ಅಂತ ಅರ್ಥ ಮಾಡ್ಕೊಂಡು, ಸರಿ ನನ್ನ ಮೇಲೆ ತಪ್ಪು ಹೊರಿಸ್ಕೊಳ್ಳಿ ಪರವಾಗಿಲ್ಲ, ಅವ್ರವ್ರ ಮಾತುಗಳನ್ನು ಕೇಳ್ಕೊಂಡಿದ್ರೆ ಸೈತಾನ ನನ್ನ ಯಾಮಾರಿಸ್ತಾನೆ, ವಂಚಿಸ್ತಾನೆ ಅಂತ ಹೇಳಿ ದೇವ್ರ ವಿಷಯವನ್ನು ಅವನು ಬಲವಾಗಿ ಹಿಡ್ಕೊಂಡ. ಹಾಗಾಗಿನೇ ಅವನು ಸರ್ವಾಧಿಕಾರಿ ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಯಿತು. ಅವನ ವಿರುದ್ಧವಾಗಿ ಹೊಟ್ಟೆ ಕಿಚ್ಚುಪಟ್ಟವರು ಅವನು ಹಾಳು ಮಾಡಬೇಕನ್ನೋರೇ ಹಾಳಾದರೆ ವಿನಃ ದೇವರನ್ನು ಹಿಡಿಕೊಂಡವನು ಎಂದಿಗೂ ಹಾಳಾಗಲಿಲ್ಲ. ಅಲ್ಲಲ್ಲೂಯ್ಯ. ನೀನು ನಾನು ಅಷ್ಟೇ ನಮ್ಮ ಜೀವನದಲ್ಲಿ, ಕುಟುಂಬದಲ್ಲಿ, ಸಭೆಯಲ್ಲಿ, ಸೇವೆಗಳಲ್ಲಿ ಏನೆಲ್ಲ ವಾಸ್ತವಿಕವಾಗಿ ನಡೀತಾ ಇದೆ. ಹೌದು, ಕ್ರಮವಿಲ್ಲ, ನಮ್ಮ ಸಭೆಗಳಲ್ಲಿ, ಸೇವೆಗಳಲ್ಲಿ ಕ್ರಮ ಇಲ್ಲ, ವಿಶ್ವಾಸಿಗಳು ಬಲವಾಗಿ ಇನ್ನೂ ದೇವರಲ್ಲಿ ಹಿಡ್ಕೊಳ್ತಿಲ್ಲ, ಇನ್ನೂ ಸಭೆಗೆ ಬರ್ತಾ ಇದ್ರು ಕೂಡ ಅವ್ರ ಜೀವಿತಗಳು ಬದಲಾಗ್ತಿಲ್ಲ. ಇದು ವಾಸ್ತವನೇ ನಮ್ಮ ಸಭೆಗಳಲ್ಲಿ. ಈಗ ಅದನ್ನು ನೋಡಿ ನಾವು ಮೋಸ ಹೋದರೆ ಹೇಗೆ? ನಾವು ಬಲವಾಗಿ ಕೊನೆ ತನಕ ನಿಲ್ಲಬೇಕು. ಅಲ್ಲಲ್ಲೂಯ್ಯ. ಅಯ್ಯೋ ನನ್ನ ಗಂಡ ಸರಿ ಇಲ್ಲ, ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಮಕ್ಕಳು ಸರಿ ಇಲ್ಲ, ಅದನ್ನು ಬಿಟ್ಟಾಗಿ ನೀನು ಫಸ್ಟು ಸರಿಯಾಗು. ಅಲ್ಲಲ್ಲೂಯ್ಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಮೂರನೇದಾಗಿ ನಾವು ನೋಡುವಾಗ ನಿತ್ಯತ್ವ, ಶಾಶ್ವತವಾದದ್ದನ್ನು ನಾವು ಹಿಡ್ಕೊಂಡಿರೋದು, ಶಾಶ್ವತವಾದ ಸೇವೆಗಾಗಿ ನಾವು ಬಂದಿರೋದು. ಈ ಲೋಕದಲ್ಲಿ ನೀನು ಮಾಡ್ತಿರುವಂಥ ಸೇವೆ, ಈಗ ಸಭೆಯಲ್ಲಿ ಬಂದು ನೀನು ಕಸ ಗುಡಿಸಿದ್ರು ಕೂಡ ಅದಕ್ಕೆ ಪ್ರತಿಫಲ ಇದ್ದೇ ಇದೆ. ಸಭೆಯಲ್ಲಿ ಬಂದು ನೀನು ಸಣ್ಣ ಪುಟ್ಟ ಕೆಲಸ ಮಾಡಿದ್ರು, ನೀನು ಒಬ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು, ನೀನು ಒಬ್ಬರಿಗೆ ಸುವಾರ್ತೆ ಹೇಳಿದ್ರು, ದೊಡ್ಡ ಪ್ರತಿಫಲ ಇದೆ. ಅಲ್ಲಲ್ಲೂಯ್ಯ. ಇಲ್ಲಿ ಬಂದಾಗೆಲ್ಲ ಪ್ರಾರ್ಥನೆ ಮಾಡಿ, ನನ್ನನ್ನು ಆಶೀರ್ವದಿಸು, ನನ್ನ ಕುಟುಂಬನ ನನ್ನನ್ನು ಆಶೀರ್ವದಿಸು, ನನ್ನ ಪ್ರತಿದಿನ ನಿನ್ನ ಬಗ್ಗೆ ಎಲ್ಲ ಪ್ರಾರ್ಥನೆ ಮಾಡಬೇಕಿರೋದು. ನಿನಗೇನು ಬೇಕೋ ದೇವ್ರಿಗೆ ಗೊತ್ತು. ಬೇರೆಯವ್ರಿಗಾಗಿ ಪ್ರಾರ್ಥನೆ ಮಾಡು, ನಿನ್ನ ಗ್ರಾಮಕ್ಕಾಗಿ ಪ್ರಾರ್ಥನೆ ಮಾಡು, ಯಾರು ದೇವ್ರನ್ನ ವಿರೋಧ ಮಾಡ್ತಿದ್ದಾರೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡು, ಯಾರು ನಿನಗೆ ಕಷ್ಟ ಕೊಡ್ತಿದ್ದಾರೆ, ಯಾರು ನಿನಗೆ ಹಿಂಸೆ ಪಡಿಸ್ತಿದ್ದಾರೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡು. ದೇವರನ್ನ ಮುಟ್ತಾರೆ. ಅಲ್ಲಲ್ಲೂಯ್ಯ. ನೀನು ಒಬ್ಬರಿಗೆ ದೇವ್ರ ಸ್ವಾರ್ಥ ಹೇಳೋದು, ಒಬ್ಬರಿಗೆ ಪ್ರಾರ್ಥನೆ ಮಾಡೋದು, ಒಬ್ಬ ಸಭೆ ಕರ್ಕೊಬರೋದು, ಅದು ದೇವರ ಎಣಿಕೆಯಲ್ಲಿ ದೊಡ್ಡ ಸೇವೆ ಆಗಿದೆ. ಅದು ಶಾಶ್ವತವಾದ ಆಶೀರ್ವಾದವನ್ನು ತರುವಂಥದ್ದಾಗಿದೆ. ನೀವು ಮಾತ್ರ ಸಭೆಗೆ ಬರೋದು, ನೀವು ಮಾತ್ರ ರಕ್ಷಣೆ ಹೊಂದಿರೋದು ಸಾಲದು. ನಿಮ್ಮ ಮೂಲಕ 4 ಜನ ಯೇಸುನ ತಿಳ್ಕೊಂಡ್ರೆ ಸತ್ತ ಮೇಲೆ ನಿಜವಾಗ್ಲೂ ಕೂಡ ಆ ಬಹುಮಾನ ಇದೆಯಲ್ಲ ದೇವರಿಂದ, ತುಂಬ ಚೆನ್ನಾಗಿರುತ್ತೆ ಅದು. ಈಗ ಯಾರಿಗಾದ್ರೂ ಗೆದ್ದವ್ರಿಗೆ ಬಹುಮಾನ ಕೊಡುವಾಗ ಎಷ್ಟು ನಮಗೆ ಬೇಜಾರು ಅನಿಸುತ್ತೆ, ಅಯ್ಯೋ ನಾನು ಗೆದ್ದಿದ್ರೆ ಚೆನ್ನಾಗಿರೋದು ಅಂತ, ನನಗೂ ಆ ಥರ ಬಹುಮಾನ ಸಿಗ್ತಿತ್ತು ಅಂತ. ಹಾಗೆಯೇ ಪರಲೋಕದಲ್ಲಿ ದೇವರಿಂದ ನಾವು ಬಹುಮಾನ ಹೊಂದ್ಕೊಡುವಾಗ ಕೆಲವು ಸಿಗುತ್ತೆ, ಕೆಲವು ಸಿಗದೇ ಇದ್ದಾಗ ನಾನು ಯೇಸುಗೋಸ್ಕರ ಏನಾದರೂ ಮಾಡಿದರೆ ಚೆನ್ನಾಗಿರೋದು ಅಂತ. ಆದರೆ ಅವಕಾಶ ಇರಲ್ಲ ಆಗ. ಇವಾಗಿದೆ, ಇವಾಗ ಈ ವಾಕ್ಯದ ಮೂಲಕ ದೇವ್ರು ನಮ್ಮ ಹತ್ರ ಮಾತಾಡ್ತಿದ್ದಾನೆ. ದೇವ್ರಿಗೋಸ್ಕರ ಜೀವಿಸೋಣ, ದೇವರ ಸೇವೆ ಮಾಡೋಣ, ಸೇವಕರ ಜೊತೆ ಸೇರಿ ನಾವೆಲ್ಲರೂ ಸೇವೆ ಮಾಡೋಣ. ಅಲ್ಲಲ್ಲೂಯ್ಯ. ಅನೇಕರಿಗೆ ನಾವು ಸ್ವಾರ್ಥ ಸಾರೋಣ, ಅನೇಕರಿಗಾಗಿ ಪ್ರಾರ್ಥನೆ ಮಾಡೋಣ. ನೀವು ಯಾರಿಗೆ ಸ್ವಾರ್ಥ ಹೇಳೋಕ್ಕಾಗಲ್ವೋ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ, ಯಾರಿಗೆ ಸ್ವಾರ್ಥ ಸಾರೋಕ್ಕಾಗುತ್ತೋ ಅವ್ರಿಗೆ ಸ್ವಾರ್ಥ ಹೇಳಿ, ಮಿಕ್ಕಿದ್ದು ದೇವ್ರು ನೋಡ್ಕೊಳ್ತಾರೆ. ಆಮೇಲೆ
ಕೊನೆಯದಾಗಿ ನಾವು ನೋಡುವಾಗ ಈಗ ಕೊನೆಯ ಒಂದು ಯುದ್ಧ ಏನು ನಡೀತಾ ಇದೆ ಅಂದರೆ ಸಭೆ ವಿರುದ್ಧವಾಗಿಯೂ ದೇವಸ್ಥಾನಗಳ ವಿರುದ್ಧವಾಗಿ, ಸಭೆಗೂ ದೇವಸ್ಥಾನಕ್ಕೂ ಯುದ್ಧ ನಡೀತಾ ಇದೆ. ನಾವು ದೊಡ್ಡದಾಗಿ ಸಭೆ ಮಾಡಬೇಕು, ದೊಡ್ಡದಾಗಿ ಸೇವೆ ಮಾಡಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ, ಪ್ರಯತ್ನ ಮಾಡ್ತಿದ್ದೀವಿ. ಸೈತಾನ ನಮ್ಮೆಲ್ಲರಿಗಿಂತ ತುಂಬ ಫಾಸ್ಟ್ ಇದ್ದು ಈಗ ಇಂಡಿಯಾದಲ್ಲೇ ರಾಮ ಮಂದಿರ ಅಂತ ಕಟ್ಟಿಸ್ಬಿಡ್ತಾ ಇದ್ದಾನೆ. ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಜನವರಿ 22ಕ್ಕೆ ಅದು ಪ್ರತಿಷ್ಠೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅನೇಕ ಜನರನ್ನು ಕರೀತಾ ಇದ್ದಾರೆ. ಲಕ್ಷಾಂತರ ಜನ ಅಲ್ಲಿ ಸೇರಿ ಅದೊಂದು ದೊಡ್ಡ ಫೇಮಸ್ ಮಾಡಬೇಕು ಅಂತ ರಾಮ ಮಂದಿರ. ಆ ಥರ ಅನೇಕ ದೇವಸ್ಥಾನಗಳನ್ನು ಇವತ್ತು ಸೈತಾನ ಕಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನಾವಿನ್ನೂ ನಮ್ಮ ಸಭೆ ಸರಿಪಡಿಸ್ಕೊಳ್ಳೋದ್ರಲ್ಲೇ ಇದ್ದೀವಿ, ಇನ್ನು ನಾವು ನಮ್ಮ ಸಭೆಯನ್ನು ಬಲಪಡಿಸ್ಕೊಳ್ಳೋದ್ರಲ್ಲೇ ಇದ್ದೀವಿ. ಸೈತಾನನು ಎಷ್ಟು ಮುಂದಾಲೋಚನೆ ಮಾಡಿ ಜನರನ್ನು ಪ್ರೇರೇಪಿಸ್ತಾ ಇದ್ದಾನೆ. ದೆವ್ವದ ಮಾತು ಕೇಳ್ಕೊಂಡು ಜನ ಎಷ್ಟು ಮುಂದುವರಿತಾ ಇದ್ದಾರೆ. ದೇವ್ರು ನಿಮ್ಮ ಹತ್ರ ಮಾತಾಡ್ತಿದ್ರು, ದೇವ್ರಿಗೂ ಸಹ ನೀವು ಬಲವಾಗಿ ನಿಲ್ಲಕ್ಕಾಗ್ತಿಲ್ಲ. ನಮ್ಮ ಸಭೆ ಈ ಒಂದು ದೇವರ ಸಭೆ ದೇವ್ರಿಗೋಸ್ಕರ ನಿಲ್ಲುವಂಥದ್ದಾಗಬೇಕು. ಹಲ್ಲೆಲೂಯಾ. ನಾವೆಲ್ಲರೂ ಕೈ ಜೋಡಿಸ್ಬೇಕು. ನಮ್ಮ ಸಭೆಗಳು ದೇವ್ರಿಗೋಸ್ಕರ ನಿಲ್ಲೋದಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ಸಭೆಗಳು ಆ ಒಂದು ವಿಗ್ರಹಾರಾಧನೆ ವಿರುದ್ಧ, ಮೂಢನಂಬಿಕೆಗಳ ವಿರುದ್ಧ ನಿಂತು ಹೋರಾಡಬೇಕು. ದೇವರ ಆಲಯಗಳು ಎಲ್ಲ ಕಡೆ ಕಟ್ಟಲ್ಪಡಬೇಕು, ದೇವರ ಸಭೆಗಳು ಎಲ್ಲ ಕಡೆ ಕಟ್ಟಲ್ಪಡಬೇಕು. ವಿಗ್ರಹಾರಾಧನೆಗೆ ಎಲ್ಲ ಜನ ಹೋಗ್ಬೇಕಾರದು ಸತ್ಯ ದೇವರನ್ನು ಆರಾಧನೆ ಮಾಡ್ಲಿಕ್ಕೆ ಬಂದು ಸತ್ಯವನ್ನು ತಿಳ್ಕೊಂಡು ಅವ್ರು ಬಿಡುಗಡೆ ಹೊಂದಬೇಕು. ಹಲ್ಲೆಲೂಯಾ. ಅಂಥ ಸೇವೆ ಮಾಡೋದಕ್ಕೆ ನಾವೆಲ್ಲರೂ ಬಲವಾಗಿ ನಿಲ್ಲಬೇಕು. ಇದಕ್ಕೆ ಅನೇಕ ಹೋರಾಟಗಳು ಬರುತ್ತೆ. ಯಾರು ಸತ್ಯವನ್ನು ಇಟ್ಕೊಳ್ತಾರೆ, ಯಾರು ಸತ್ಯ ಸುವಾರ್ತೆಗಾಗಿ ನಿಂತ್ಕೊಳ್ತಾರೆ, ಅವ್ರ ವಿರುದ್ಧ ಅನೇಕ ಹೋರಾಟಗಳು ಬರುತ್ತೆ. ಹೋರಾಟಗಳು ಬರಲ್ಲ, ಕಷ್ಟಗಳು ಬರಲ್ಲ, ಹಿಂಸೆಗಳು ಬರಲ್ಲ, ಸಮಸ್ಯೆಗಳು ಬರಲ್ಲ ಅಂತ ನಾನು ಹೇಳ್ತಿಲ್ಲ. ಖಂಡಿತ ಬರುತ್ತೆ. ಆದರೆ ನಾನು ಒಂದು ಹೇಳಬಲ್ಲೆ ದೇವರ ವಾಕ್ಯದ ಆಧಾರದಲ್ಲಿ, ಜಯ ನಮ್ಮದೇ. ಆಮೇಲೆ ಖಂಡಿತ ಜಯ ನಮ್ಮದೇ. ದೇವ್ರ ನಾಮಕ್ಕೆ ಸ್ತೋತ್ರ. ಈ ರೀತಿಯಾಗಿ ದೇವರ ವಾಕ್ಯವನ್ನು ಹಿಡ್ಕೊಂಡು ಮುಂದೆ ಹೋಗಲಿಕ್ಕೆ ದೇವರ ಆತ್ಮನು ನಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ, ಬಲಪಡಿಸಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ಈ ಸಮಯದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಬರಲಿಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಸೇವೆ ಒಂದು ಹೋರಾಟವಾಗಿದೆ ಅನ್ನೋದರ ಕುರಿತು ನಾವು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಇಲ್ಲಿ ಕೂಡಿ ಬಂದಿರುವ ಎಲ್ಲ ನಿನ್ನ ಮಕ್ಕಳು ವಾಕ್ಯವನ್ನು ಕೇಳಿದ್ದಾರೆ. ಈ ವಾಕ್ಯಗಳು ಅವರ ಹೃದಯಗಳಲ್ಲಿ ಬದಲಾವಣೆ ತರುವಂತೆ ಸಹಾಯ ಮಾಡು. ದೇವರ ಆತ್ಮನೇ, ನಿಮ್ಮ ಆತ್ಮನಿಂದ ನಾವೆಲ್ಲರೂ ತುಂಬಲ್ಪಡುವಂತೆ ಸಹಾಯ ಮಾಡು. ಒಂದು ಯೂಟ್ಯೂಬ್ ಮೂಲಕ ಕೂಡ ಕೇಳ್ತಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಪರಿಶುದ್ಧಾತ್ಮನಿಂದ ತುಂಬಿಸು ದೇವರೇ. ಈ ಒಂದು ಆತ್ಮಿಕ ಹೋರಾಟದಲ್ಲಿ ದೇವರೇ ಸ್ತೋತ್ರ, ಈ ಒಂದು ಕುಟುಂಬದ ಹೋರಾಟದಲ್ಲಿ, ಸೇವೆಯ ಹೋರಾಟದಲ್ಲಿ, ಸಭೆಯ ಹೋರಾಟದಲ್ಲಿ ಜಯ ಹೊಂದಲು ನಿಮ್ಮ ಪರಿಶುದ್ಧಾತ್ಮನಿಂದಲೂ, ನಿಮ್ಮ ಜ್ಞಾನದಿಂದಲೂ, ನಿಮ್ಮ ಕೃಪೆಯಿಂದಲೂ ನಮ್ಮನ್ನು ನಡೆಸಬೇಕಾಗಿ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್.